ओम शांति, ओम शांति, ओम शांति, ओम। दुनिया का बोझ अपने सर से उतार दे, समर्थ को सौंप सब, तू उसका प्यार ले। प्रभु प्रेम में मन मेरे हर गम बिसार दे, छोटी सी जिंदगी है, हंस के गुजार ले। दुनिया का बोझ अपने सर से उतार दे, समर्थ को सौंप सब, तू उसका प्यार ले। एक माटी का दिया हो, अंधियारों से है लड़ता, भगवान का दिया तू किस बात से है डरता। झूले बुलंदियों को जन्नत उतार ले, हो छोटी सी जिंदगी है, हंस के गुजार ले। उसका है साथ तुझको, तो साथ है हवाएं, कांटों की फिक्र न कर, तेरे साथ है दुआएं। कर्मों की कूची लेकर किस्मत सवारने, हो छोटी सी जिंदगी है, हंस के गुजार ले।
ಓಂ ಶಾಂತಿ. ಇವತ್ತು ಭಾನುವಾರ, ಏಪ್ರಿಲ್ ತಿಂಗಳ ಕೊನೆಯ ದಿನ, 30ನೇ ತಾರೀಕು. ಅವ್ಯಕ್ತ ಬಾಪ್ತಾದ 17/11/1994 ಮುರಳಿ ರಿವೈಸ್ ಆಗ್ತಾ ಇದೆ. ಮಹಾವಾಕ್ಯದ ಶಿರೋನಾಮೆ ಹರ್ ಗುಣ व शक्ति के अनुभवों में खो जाना अर्थात खुशी नसीब बनना. ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿಯ ಅನುಭವದಲ್ಲಿ ಮುಳುಗಿಬಿಡಿ. ಅಂದರೆ ಅರ್ಥ ಖುಷಿ ನಶೀಬ್ ಆಗುವುದು. आज प्यार के सागर बाप दादा अपने प्यार स्वरूप बच्चों से मिलन मना रहे हैं. ಇವತ್ತು ಪ್ರೀತಿಯ ಸಾಗರ ಬಾಪ್ ದಾದಾ ತನ್ನ ಪ್ರೇಮ ಸ್ವರೂಪ ಮಕ್ಕಳ ಜೊತೆಗೆ ಮಿಲನ ಮಾಡ್ತಾ ಇದ್ದಾರೆ. ಬಾಪ್ ಕಾ ಭಿ ಪ್ಯಾರ್ ಬಚ್ಚನ್ ಸೆ ಅತಿ ಹೈ. ಬಾಬರವರ ಪ್ರೀತಿ ಮಕ್ಕಳ ಜೊತೆಗೆ ಬಹಳ ಇದೆ. ಬಚ್ಚೋं का भी प्यार बाप से अति है. ನಾವು ಮಕ್ಕಳ ಪ್ರೀತಿನೂ ಬಾಬನ ಜೊತೆಗೆ ಬಹಳಷ್ಟಿದೆ. ये प्यार की डोर बच्चों को भी खींच कर लाती और बाप को भी खींच कर लाती है. ಈ ಪ್ರೀತಿಯ ಒಂದು ಹಗ್ಗ ಮಕ್ಕಳನ್ನು ಎಳ್ಕೊಂಡು ಸಮೀಪಕ್ಕೆ ಬರುವಂಗೆ ಮಾಡ್ತದೆ. ಬಾಬರವರನ್ನು ಸಹ ಪರಮಧಾಮದಿಂದ ಇಲ್ಲೇ ತನಕ ಎಳ್ಕೊಳ್ಳುವಂಗೆ ಮಾಡಿದೆ ಅಲ್ವಾ. ಈಗ ಬಾಬಾ ಭಾಳ ದೂರದಿಂದ ಬಂದವರು. ನಾವೆಲ್ಲರೂ ಈಗ ಮಧುಬನದಲ್ಲಿ ಕೂತ್ಕೊಂಡಿದ್ದೀವಿ ಬಾಪ್ ತಾದರವರ ಸಮ್ಮುಖದಲ್ಲಿ. ನಾವು ಭಾಳ ದೂರದಿಂದ ಬಂದೆವು ಹೇಳಿ. ನಾವು ದೂರದಿಂದ ಬಂದಿದ್ದೀವಿ. ಆ ದೂರದಿಂದ ಇಷ್ಟು ಬಾಬನ ಸಮೀಪ ಬರಲಿಕ್ಕೆ ಯಾವುದು ಹಗ್ಗ ನಮ್ಮನ್ನು ಎಳ್ಕೊಂಡು ಬಂತು? ಪ್ಯಾರ್ ಕಿ ಡೋರ್. ಬಾಬಾ ಪರಿಣಾಮದಲ್ಲಿದ್ದವರು ಇಷ್ಟು ನಮ್ಮ ಸಮ್ಮುಖದಲ್ಲಿ ಬಂದಾರಂದರೆ ಬಾಬರವರಿಗೂ ಅಷ್ಟೇ ಪ್ರೀತಿ ಮಕ್ಕಳ ಮೇಲೆ. ಬಚ್ಚೆ ಜಾನ್ತೆ ಹಿ ಏ ಪರಮಾತ್ಮ ಪ್ಯಾರ್ ಕಿತನಾ ಸುಖದಾಯಿ ಹೈ. परमात्मा प्यार कितना सुखदाई है. अगर एक सेकंड भी प्यार में खो जाते हो तो अनेक दुख भूल जाते हैं. सुख के झूले में झूलने लगते हो. ऐसा अनुभव है ना. ಹೇಳಿ. ಬಾಬರವರಿಗೂ ನಮ್ಮ ಮೇಲೆ ಬಹಳ ಪ್ರೀತಿ, ನಮಗೂ ಬಾಬನ ಮೇಲೆ ಬಹಳ ಪ್ರೀತಿ. ಬಾಬರವರ ಪ್ರೀತಿ ಎಷ್ಟು ಸುಖದಾಯಿ. ಬಾಬರವರ ಪ್ರೀತಿಯಲ್ಲಿ ಒಂದು ಸೆಕೆಂಡಿನಲ್ಲಿ ಮುಳುಗಿಬಿಟ್ರೆ ಅನೇಕ ದುಃಖವನ್ನೇ ಮರೆತು ಬಿಡ್ತೀವಿ. ಬಾಬರವರ ಪ್ರೀತಿಯಲ್ಲಿ ಮುಳುಗಿದಾಗ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತೀವಿ ಅಂತ ಅನುಭವ ಆಗ್ತಾ ಇದೆಯಾ? बाप दादा देख रहे हैं दुनिया के हिसाब से आत्माएं कितनी साधारण है. ನಮ್ಮನ್ನೆಲ್ಲ ನೋಡ್ತಾರ ಬಾಬಾ. ಟೋಟಲಿ ಜಗತ್ತಿನ ಜನರ ನಡುವೆ ನಮ್ಮನ್ನು ನೋಡಿದರೆ ನಾವು ಎಷ್ಟು ಸಾಧಾರಣ ಆತ್ಮಗಳು. ಆದರೆ ಭಾಗ್ಯ ಕಿತನಾ ಶ್ರೇಷ್ಠ है. जो सारे कल्प में चाहे कोई धर्मात्मा हो महानात्मा हो लेकिन ऐसा श्रेष्ठ भाग्य ना तो किसी को प्राप्त है ना हो सकता है. तो अति साधारण और अति श्रेष्ठ भाग्यवान. ಬಾಬಾ ತಿಳಿಸ್ತಾರೆ, ಇಡೀ ಕಲ್ಪದಲ್ಲಿ ಎಷ್ಟೋ ಧರ್ಮಾತ್ಮರನ್ನ ನೋಡಿ ಮಹಾತ್ಮರನ್ನು ನೋಡಿ ನಮ್ಮಂಥ ಶ್ರೇಷ್ಠ ಭಾಗ್ಯವಂತರು ಯಾರೂ ಇಲ್ಲ. ಎಷ್ಟು ಭಾಗ್ಯ ಯಾರಿಗೂ ಪ್ರಾಪ್ತಿ ಇಲ್ಲ, ಪ್ರಾಪ್ತಿ ಆಗಲಿಕ್ಕೂ ಸಾಧ್ಯ ಇಲ್ಲ. ನಾವು ನೋಡಿದರೆ ಅತಿ ಸಾಧಾರಣರು, ಆದರೆ ಅತಿ ಶ್ರೇಷ್ಠ ಭಾಗ್ಯವಂತರು. ಬಾಪ್ ದಾದಾಕ್ಕೂ ಸಾಧಾರಣ ಆತ್ಮ ಹಿ ಪಸಂದ್ ಹೈ. ಬಾಪ್ ದಾದರವರಿಗೆ ನಮ್ಮಂಥ ಸಾಧಾರಣ ಆತ್ಮಗಳೇ ಪಸಂದ್. ಯಾಕೆ ಹೇಳಿ? ಬಾಪ್ ಸ್ವಯಂ ಬಿ ಸಾಧಾರಣ ತನ್ಮೆ ಆತೆ. ಬಾಬರವ್ರು ಬರೋದು ಸಾಧಾರಣ ತನುವಿನಲ್ಲಿ.
कोई राजा के तन में नहीं आते, कोई राಣಿ के तन में नहीं आते. ಬಂದ್ರ ಬಾಬಾ? ಯಾವುದೋ ಒಂದು ರಾಜನ ತನುವಿನಲ್ಲಿ ಬಂದ್ರ, ರಾಣಿಯ ತನುವಿನಲ್ಲಿ ಬಂದ್ರ, ಕೊಯ್ ಧರ್ಮಾತ್ಮರವರ ತನುವಿನಲ್ಲಿ ಬಂದ್ರ, ಕೊಯ್ ಮಹಾತ್ಮರ ತನುವಿನಲ್ಲಿ ಬಂದ್ರ? ಇಲ್ಲ. ಎಂಥ ಸಾಧಾರಣ ತನುವಿನಲ್ಲಿ ಸ್ವಯಂ भी आते और बच्चे भी ಸಾಧಾರಣ ಆತೆ. ನಾವು ಸಾಧಾರಣರೇ ಬಾಬನ ಬಳಿ ಬರ್ತೀವಿ. ಬಾಬರವರು ಸಹಿತ ಸಾಧಾರಣ ತನುವಿನಲ್ಲೇ ಬಂದರು. ಹೇಳಿ, आज का करोड़पति भी साधारण है. साधारण बच्चों में क्या विशेषता है? ಯಾಕೆ ಸಾಧಾರಣರೇ ಬಾಬರವರನ್ನ ಗುರ್ತಿಸುವುದು, ಬಾಬರವರ ಸಮೀಪ ಬರೋದು, ಬಾಬರವರ ಪ್ರೀತಿಯಲ್ಲಿ ಮುಳುಗುವುದು ಸಾಧಾರಣರೇ ಯಾಕೆ? ಸಾಧಾರಣ ಆತ್ಮಗಳಲ್ಲಿ ಏನು ವಿಶೇಷತೆ ಇದೆ? ಬಾಬಾ ಹೇಳ್ತಾರೆ, ಸಾಧಾರಣ ಬಚ್ಚೋ ಮೇ ಭಾವನಾ है और बाप को भावना चाहिए, देहबान वाले नहीं चाहिए. जितना बड़ा होगा उतना भावना नहीं होगी, लेकिन भान होगा. ಎಷ್ಟು ದೊಡ್ಡವರು ಇರ್ತಾರೋ, ಕರೋಡಪತಿ ಇರ್ತಾರೋ, ಅವರಿಗೆ ಒಳಗಡೆ ಭಾವನೆ ಇರಂಗಿಲ್ಲ. ಸಾಧಾರಣ ಆತ್ಮರಿಗೆ ಭಾವನೆ ಇರ್ತದೆ. ಬಾಬರವರಿಗೆ ಭಾವನಾ ಹೃದಯ ಬೇಕಾಗಿದೆ. ತೋ ಬಾಪಕೋ ಭಾವನಾ ಕಾ ಫಲ ದೇನಾ ಹೈ. ಅಷ್ಟು ಭಾವನೆ ಇಟ್ಕೊಂಡು ಬಾಬಾ ನಮ್ಮನ್ನು ನೋಡ್ತಿದ್ದಾರೆ. ನಮ್ಮ ಭಾವನೆ ಬಾಬನಿಗೆ ಅರ್ಥ ಆಗ್ತಾ ಉಂಟು. ಆ ಭಾವನೆಗೆ ಫಲ ಕೊಡಬೇಕಲ್ಲ. ಭಾವನಾ ಸಾಧಾರಣ ಆತ್ಮವೊಮ್ಮೆ ಹೋತಿ ಹೈ. ಭಾವನೆ ಯಾವಾಗಲೂ ಸಾಧಾರಣ ಆತ್ಮರಲ್ಲೇ ಇರ್ತದೆ. ಇದನ್ನು ನೋಡುವಾಗ ಬಾಬಾ ಕನ್ನಡಿಗರನ್ನೇ ನೋಡ್ತಿದ್ದಾರೇನೋ ಅಂತ ಅನಿಸ್ತದೆ. ಅದರಲ್ಲಿಯೂ ನನ್ನನ್ನೇ ನೋಡ್ತಿದ್ದಾರೇನೋ ಅನ್ನಿಸ್ತದೆ. ಯಾಕೆಂದರೆ ಕನ್ನಡಿಗರಿಗೆ ಭಾಷಾನೇ ಜಾನ್ತೆ, ಲೇಕಿನ್ ಭಾವನಾ ಸೆ बाप को लव करते हैं, बाप के समीप आते हैं. नामी ग्रामी आत्माओं के पास ना भावना है ना समय है. ನಾಮಿ ಗ್ರಾಮಿ ಆತ್ಮಗಳು ಸುಪ್ರಸಿದ್ಧ ಜನ ಇದ್ದಾರೆ, ಕೆಲವರು ಕೋಟ್ಯಾಧೀಶರಿದ್ದಾರೆ. ಅವರ ಹತ್ತಿರ ಭಾವನೆನೂ ಇಲ್ಲ, ಅವರಿಗೆ ಟೈಮೂ ಇಲ್ಲ. तो बाप देख रहे हैं कितने साधारण, कितने श्रेष्ठ भावना का फल ಪ್ರಾಪ್ತ ಕರ್ ರಹೇ ಹಿ. ಎಷ್ಟು ಸಾಧಾರಣ ಇದ್ದೀರಿ, ಎಷ್ಟು ಭಾವನೆಯ ಫಲವನ್ನು ಪ್ರಾಪ್ತಿ ಮಾಡ್ಕೋತಿದ್ದೀರಿ. ಡ್ರಾಮಾನುಸಾರ ಸಂಗಮ ಯುಗ ಮೇ ಸಾಧಾರಣ ಬನ್ನ ಏ ಬಿ ಭಾಗ್ಯಕ್ಕೆ ನಿಶಾನಿ ಹೈ. ಸಾಧಾರಣ ಆಗೋದೇ ಸಂಗಮ ಯುಗದಲ್ಲಿ ಭಾಗ್ಯದ ಲಕ್ಷಣ. ಕ್ಯೋಂಕಿ ಸಂಗಮ ಪರಿ ಹಿ ಭಾಗ್ಯ ವಿಧಾತ ಭಾಗ್ಯ ಕಿ ಶ್ರೇಷ್ಠ ಲಕೀರ್ ಖೀಂಚ ರಹೇ ಹಿ. ಸಂಗಮ ಯುಗದಲ್ಲೇ ಭಾಗ್ಯ ವಿಧಾತ ಶಿವಬಾಬಾ ನಮಗೆ ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ. ಭಾಗ್ಯದ ರೇಖೆಯನ್ನು ತಾವು ಎಳೆಯುವುದು ಮಾತ್ರ ಅಲ್ಲ, ಸಾಥ್ ಸಾಥ್ ಭಾಗ್ಯ ಕಿ ಲಕೀರ್ ಖೀಂಚನೆ ಕಾ ಕಲಂ ಭಿ ಬಚ್ಚೋं को दे दिया. ಅದೃಷ್ಟದ ರೇಖೆಯನ್ನು ಎಳೆಯುವಂತಹ ಒಂದು ಲೇಖನಿ ಅಥವಾ ಏನಂತಾರೆ ಅದಕ್ಕೆ, ಬರೆಯುವಂತಹ ಲೆಕ್ಕಣಿಕೆ ಅಂತಾರೆ, ಪೆನ್ನು ಬಾಬಾ ನಮ್ಮ ಕೈಯೊಳಗೆ ಕೊಟ್ಟಿದ್ದಾರೆ. ಕಲಂ ಮಿಲಿ ಏನ, ಭಾಗ್ಯದ ರೇಖೆಯನ್ನು ಎಳೆಯುವಂತಹ ಆ ಒಂದು ಕಲಂ ತಮಗೆ ಸಿಕ್ಕಿದೆ ಅಲ್ವಾ. ಭಾಗ್ಯಕ್ಕೆ ಲಕರ್ ಕಿಂಚನ ಆತ ಹೇ. ಎಷ್ಟು ಉದ್ದ ಬೇಕಾದ್ರೂ ಎಳಿಬೋದು, ಎಷ್ಟು ಬೇಕಷ್ಟು ಎಳಿಬೋದು. ಕಿತನೆ ಲಂಬಿ ಲಕೀರ್ ಖಿಂಚಿ ಹೇ, छोटी मोटी तो नहीं खींच ली ना. जितना चाहे उतना भाग्य बना सकते हो. खुली छुट्टी है और सभी को छुट्टी है. ಎಷ್ಟು ಬೇಕಷ್ಟು ದೊಡ್ಡ ಭಾಗ್ಯದ ರೇಖೆಯನ್ನು ಎಳೆಯಬಹುದು. ಓಪನ್ ಟು ಆಲ್, ಫ್ರೀ, ಬೇಕಾದಷ್ಟು. ಬಾಬಾ ಅಂತಾರೆ, ಚಾಹೆ ಹೊಸಬ್ರು ಇರ್ಬೋದು, ಚಾಹೆ ಹಳಬ್ರು ಇರ್ಬೋದು, 7 ದಿನದ ಕೋರ್ಸು ತಗೊಂಡವ್ರು ಇರ್ಬೋದು. ಬಾಪಕೋ ಪೆಹಚಾನ ಸಾಕು, ಅವ್ರ ಬಾಬರವ್ರನ್ನ ತಿಳ್ಕೊಂಡ್ರೆ ಸಾಕು. ಬಾಪ ಭಾಗ್ಯಕ ಕಲಂ ದೇ ದೇತಾ ಹೈ. ಭಾಗ್ಯವನ್ನು ಬರೆಯುವಂತಹ ಲೇಖನಿ ಏನಿದೆ ಬಾಬಾ ಮಕ್ಕಳ ಕೈಗೆ ಕೊಟ್ಟು ಬಿಡ್ತಾರೆ. ಯಹಿ ಪರಮಾತ್ಮ ಪ್ಯಾರ ಹೈ. ಏನೇನಾಯ್ತು ಪ್ಯಾರ? ಇದು ಪರಮಾತ್ಮನ ಪ್ರೀತಿ, ಇದು ಪರಮಾತ್ಮನ ಪ್ರೀತಿ ಅಲ್ವಾ? ಯಾವ್ಯಾವ ಪಾಯಿಂಟಿಗೆ ಹೇಳ್ತೀರಿ?
ನಾವು ಸಾಧಾರಣರ ಹತ್ತಿರ ಬಂದ್ರಲ್ಲ ಬಾಬಾ, ಅದು ಬಾಬನಿಗೆ ನಮ್ಮ ಮೇಲೆ ಪ್ರೀತಿ. ಅವನಿಗೆ ಯಾರು ಕಂಡಿಲ್ಲ, ಕರೋಡಪತಿ ಕಂಡಿಲ್ಲ, ದೊಡ್ಡವರಿಲ್ಲ, ಸುಪ್ರಸಿದ್ಧ ವ್ಯಕ್ತಿಗಳಲ್ಲ, ನಾವು ಸಾಧಾರಣ ಥರ ಬಂದಾರಂದ್ರೆ ಎಷ್ಟು ಪ್ರೀತಿ. ಭಾಗ್ಯದ ರೇಖೆಯನ್ನು ನೀವೇ ಹೇಳ್ಕೊಂಬಿಡಿ ಅಂತ ಬರೆಯುವಂತಹ ಏನಂದಿರಿ, ಲೆಕ್ಕಣಿಕೆಯನ್ನು ನಮ್ಮ ಕೈಯಲ್ಲೇ ಕೊಟ್ಟಾರೆ. ಭಾಗ್ಯದ ರೇಖೆಯನ್ನು ಬರೆಯುವ ಪೆನ್ನ ನಮ್ಮ ಕೈಯಲ್ಲೇ ಕೊಟ್ಟಾರೆ. ಬೇಕಾದಂಗೆ ಬರೀರಿ. ಎಷ್ಟು ಪ್ರೀತಿ ಅವನಿಗೆ. ಪ್ಯಾರ್ ಕಿ ನಿಶಾನಿ ಕ್ಯಾ ಹೋತಿ ಹೈ? ನೀವಂದ್ರೆ ಬಹಳ ಪ್ರೀತಿ, ಅದರದ್ದು ನಿಶಾನಿ ಏನು? जो जीवन में चाहिए वो अगर कोई किसको देता है वही प्यार की निशानी है. ನಿಮ್ಮ ಲೈಫಲ್ಲಿ ಏನು ಬೇಕಾಗಿದೆನೋ ಅದನ್ನು ನಾನು ಕೊಡ್ತಿದ್ದೀನಿ ಅಂತಂದರೆ ಅದು ಪ್ರೀತಿಯ ಲಕ್ಷಣ. तो बाप के प्यार की निशानी है जो जीवन में चाहिए, जो जीवन में चाहिए वो सर्व कामनाएं पूर्ण कर देते हैं. ನಮ್ಮ ಜೀವನದಲ್ಲಿ ಏನು ಬೇಕಾಗಿದೆನೋ ಎಲ್ಲ ಮಾನಸಿಕ ಇಚ್ಛೆಯನ್ನು, ಮನೋಕಾಮನೆಗಳನ್ನು ಬಾಬಾ ಪೂರ್ಣಗೊಳಿಸ್ತಾರೆ. ಊಟಕ್ಕಂತ ಹೇಳಿ ಹೋದರೆ ಅಲ್ಲಿ ಗಾಯತ್ರಿ ದೇವಿ ಬಂದ್ಲು, ಊಟ ಈಗ ಮಾಡಬೇಕು ಅಂತ ಹೋಗಿರ್ತೀವಿ. ಎಲ್ಲ ಬಂದು ಯಾರು ಕೊಡೋರಿಲ್ಲ, ಕೊಡಂಗಿಲ್ಲ. ಅದೆಲ್ಲ ಬಾಬಾ ಅಷ್ಟಿಷ್ಟು ಪ್ರೀತಿ ಅಲ್ಲ. ನಿಮ್ಮ ಏನು ಸಂಕಲ್ಪ ಇದ್ರೂ ಪೂರ್ಣಗೊಳಿಸ್ತಾನೆ. ಅದಕ್ಕೆ ಚಿಲ್ಲರೆ ಸಂಕಲ್ಪ ಮಾಡಬಾರ್ದು. ಅಯ್ಯೋ ನನಗೆ ಹಲಸಿನ ಹಣ್ಣು ತಿನ್ಬೇಕನ್ಸಿದೆ ಅಂತ ಸಂಕಲ್ಪ ಮಾಡು. ಅಷ್ಟೊತ್ತಿಗೆ ಬಡ 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 ಯಾರೋ ಪರಿವಾರದವರು 4 ಘಮ 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 ಹಲಸಿನ ಹಣ್ಣು ತಂದುಕೊಟ್ರು. ಭಾಳ ಬೇಸರ ಅನ್ನಿಸ್ತದೆ ನನಗೆ. ಈ ಕ್ಷುಲ್ಲಕ ಇಚ್ಛೆಗಳನ್ನು ಪೂರ್ಣಗೊಳಿಸಿ ನನ್ನ ಸಂಕಲ್ಪವನ್ನು, ಶಕ್ತಿಯನ್ನು ಯಾಕೆ ಹಾಳು ಮಾಡ್ಕೊಂಡು ಚಲೋ 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 ಮನೋಕಾಮನೆ ಪೂರ್ಣಗೊಳಿಸ್ತಾರೆ ಬಾಬಾ ಅಂತಂದರೆ, ಅಷ್ಟು ನನ್ನ ಮೇಲೆ ಪ್ರೀತಿ ಇದೆ ಅಂತಂದರೆ ದೊಡ್ಡ ದೊಡ್ಡದು ಸಂಕಲ್ಪ ಮಾಡಲ್ಲ, ಜಗತ್ತಿಗೆ ಒಳಿತಾಗುವ ಸಂಕಲ್ಪ ಮಾಡಲ್ಲ, ಕೋಟಿ ಕೋಟಿ ಆತ್ಮಗಳ ಕಲ್ಯಾಣ ಆಗೋ ಸಂಕಲ್ಪ ಮಾಡಲ್ಲ. ಮನೋಕಾಮನೆ ಪೂರ್ಣ ಆಗ್ತಂತ ಗೊತ್ತಾದ ಮೇಲೆ ಸ್ಥೂಲವಾದ ಭೌತಿಕವಾದ ಸಂಕಲ್ಪ ಮಾಡಿ ನಮ್ಮ ಸಂಕಲ್ಪ ಶಕ್ತಿಯನ್ನು ಕಡಿಮೆಗೊಳಿಸ್ಬೇಕಾಗಿ ಅನ್ನಿಸ್ತದೆ. सुख शांति तो चाहिए ना. अगर कोई वस्तु एक दो को देते ही उससे सुख मिलता है तो बाप सुख क्या देता. लेकिन सुख का भंडार आप सबको बना देते. ಏನು ಸುಖ ಕೊಡ್ತಾನೆ ಬಾಬಾ? ನಮ್ಮನ್ನೇ ಸುಖದ ಭಂಡಾರ ಮಾಡಿಬಿಟ್ಟಾನೆ. ಸುಖ का भंडार पूरा स्टॉक है. ಸುಖದ ಭಂಡಾರ ಪೂರ್ಣ ಸ್ಟಾಕ್ ಇದೆಯಾ? ಎಷ್ಟಿದೆ? एक कमरा, 2 कमरा भंडार है, इतना स्टॉक है. जैसे बाप सुख का सागर है, नदी का सागर नहीं, तालाब का सागर नहीं, बाबा सुख का सागर. बाबा नदी नहीं, तालाब नहीं, बाबा सागर है. तो बच्चों को भी सुख के भंडार का मालिक बना देता है. बाबा तालाबनೂ ಅಲ್ಲ, ಬಾಬಾ ನದಿನೂ ಅಲ್ಲ. ಬಾಬಾ ಏನಾಗಿದ್ದಾರೆ? ಸಾಗರ. ಮಕ್ಕಳಿಗೂ ಸುಖದ ಭಂಡಾರದ ಮಾಲೀಕ ಮಾಡ್ತಾರೆ. ಸುಖದ ಭಂಡಾರವನ್ನೇ ಕೊಟ್ಟು ಬಿಡ್ತಾರೆ. ತಾನು ಸುಖ ಸಾಗರನಾಗಿ कोई सुख की कमी है क्या? कोई अप्राप्त है? बोलो. ಏನಾರು ಕೊರತೆ ಇದೆಯಾ? ಏನಾರು ಕಡಿಮೆ ಇದೆಯಾ? ಸುಖದ ಕೊರತೆ ಇದೆಯಾ? फिर यह नहीं कहना बाबा थोड़ी सी शक्ति दे दो. दे दिया. क्या बोलेंगे? दे दो बोलेंगे या दे दिया बोलेंगे? दे दो कहने की आवश्यकता ही नहीं. बाप ने ऑलरेडी दे दिया है. सिर्फ उसको कार्य में लगाने की विधि चाहिए. बाबा ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾರೆ ನಮಗೆ. ಸುಖದ ಭಂಡಾರವನ್ನೇ ಕೊಟ್ಟಿದ್ದಾರೆ. ಮತ್ತೆ ಬಾಬಾ ಕೊಡು ಬಾಬಾ ಅನ್ಬೇಡ್ರಿ, ಆಲ್ರೆಡಿ ಕೊಟ್ಬಿಟ್ಟಾರೆ. ಈಗ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ विधि ಬೇಕು. और विधि भी बाप द्वारा अनेक प्रकार की मिलती है. सिर्फ उसको समय प्रति समय कार्य में लगाते नहीं हो, इसलिए होते हुए भी उसका लाभ नहीं ले सकते. ಸುಖದ ಭಂಡಾರನೇ ಕೊಟ್ಬಿಟ್ಟಾರೆ ನಮಗೆ. ಅದನ್ನು ಕಾರ್ಯದಲ್ಲಿ ತೊಡಗಿಸ್ಬೇಕು.
ಕಾರ್ಯದಲ್ಲಿ ತೊಡಗಿಸುವಂಥ ವಿಧಿ ಗೊತ್ತಿಲ್ಲ ಮಕ್ಕಳಿಗೆ, ಬೇಡ. ವಿಧಿನೂ ಕೊಟ್ಟಿವಿ, ಆದರೆ ಸಮಯಕ್ಕೆ ಸರಿಯಾಗಿ ಯೂಸ್ ಮಾಡ್ಕೊಳ್ಳಂಗಿಲ್ಲ, ಇದ್ರೂ ಸಹಿತ ಲಾಭ ತಗೊಳ್ಳಂಗಿಲ್ಲ. ಕಿತ್ತನ ಬಡ ಭಾಗ್ಯ ಹೇ, ಅವ್ರ ಕಿತ್ತನ ಸಹಜ ಮಿಲ ಹೇ. ಎಷ್ಟು ದೊಡ್ಡ ಭಾಗ್ಯ ಸಿಕ್ಕಿದೆ ನಮಗೆ, ಎಷ್ಟು ಸಹಜವಾಗಿ ಸಿಕ್ಕಿದೆ. ಕೋಯಿ ಮೆಹನತ್ ಹೇ ಕ್ಯಾ? ಏನಾರು ಕಷ್ಟಪಟ್ಟು ಭಾಗ್ಯ ಪಡ್ಕೊಂಡ್ರ? ಏನಾರು ಕಷ್ಟಪಟ್ರ? ಏಕ ಟಾಂಗ್ ಪರ್ ಕಡಾ ಹೋ ನಹಿ ವನ ಪಡಾನ. ಒಂದು ಕಾಲಲ್ಲಿ ನಿಂತು ಏನಾರು ತಪಸ್ ಮಾಡಿದ್ದೀರಾ? ಇಲ್ಲ ಅಲ್ವಾ? ಸೆಕೆಂಡ್ಗೆ ದರ್ಶನಕ್ಕೆ लिए ಕ್ಯೂ ಮೇ ಕಡೆ ಹೋ, ಒಂದು ಸೆಕೆಂಡಿಗೆ ದರ್ಶನಕ್ಕೋಸ್ಕರ ಗಂಟೆ ಗಂಟೆ ಕ್ಯೂ ಅಲ್ಲಿ ನಿಂತೀರಾ? ಒಂದು ಕಾಲಲ್ಲಿ ನಿಂತು ತಪಸ್ ಮಾಡಿದ್ದೀರಾ? ಐಸೆ ನಹೀ ಹೈ ನಾ, ಆರಾಮ್ ಸೆ ಬೈಠೆ ಹೋ ನಾ, ನೀಚೆ ಬಿ ಫೋಮ್ ಪರ್ ಬೈಠೆ ಹೋ ನಾ. ಎಷ್ಟು ಆರಾಮ ಕುಂತೀರಿ, ಫೋಮಲ್ಲಿ ಕುಂತಿದ್ದೀರಿ. ಆರಾಮ್ ಸೆ ಹಿ ಸಹಜ ಶ್ರೇಷ್ಠ ಭಾಗ್ಯ ಬನಾ ರಹಿ ಹೋ. ಎಷ್ಟು ಆರಾಮ ಕೂತ್ಕೊಂಡು ಸಹಜವಾಗಿ ಶ್ರೇಷ್ಠವಾದ ಭಾಗ್ಯವನ್ನ ರೂಪಿಸಿಕೊಳ್ತಾ ಇದ್ದೀವಿ. ನಶಾ ಹೇ ಸಭಿ नशे से कहेंगे भाग्य विधाता हमारा है. बोलो, विधाता हमारा है. जोर से बोलो, भाग्य विधाता हमारा है. जब भाग्य विधाता आपका हो गया तो भाग्य किसको देगा? ಭಾಗ್ಯ ವಿಧಾತನೇ ನನ್ನವನಾಗಿದ್ದಾನಂತ ಅನ್ನುವಾಗ ಅವನು ಯಾರಿಗೆ ಭಾಗ್ಯ ಕೊಡ್ತಾನೆ? ನನಗೇನೆ ಕೊಡ್ತಾನಲ್ವಾ? ಎಷ್ಟು ನಶೆ ಇರ್ಬೇಕು, ಎಷ್ಟು ಖುಷಿ ಇರ್ಬೇಕು. ಶ್ರೇಷ್ಠವಾದ ಭಾಗ್ಯ, ಸಹಜವಾಗಿ ಪಡ್ಕೊಳ್ಳೋ ಭಾಗ್ಯ, ಆರಾಮದಿಂದ ಶ್ರೇಷ್ಠ ಭಾಗ್ಯವನ್ನು ರೂಪಿಸ್ಕೊತಿದ್ದೀವಿ. ಎಷ್ಟು ನಶೆ ಇರಬೇಕು ನಮಗೆ. ಭಾಗ್ಯ ವಿಧಾತ ಹಮಾರ ಹೇ, ಅವನು ನನ್ನವನಂತಂದ ಮೇಲೆ ಭಾಗ್ಯವನ್ನು ನನಗೇನೆ ಕೊಡ್ತಾನೆ. भाग्य विधाता को अपना बनाया, अर्थात भाग्य के अधिकार को प्राप्त कर लिया. ಭಾಗ್ಯ ವಿಧಾತನನ್ನ ನನ್ನವನನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತಂದ ಮೇಲೆ ಭಾಗ್ಯದ ಅಧಿಕಾರವನ್ನ ಪ್ರಾಪ್ತಿ ಮಾಡಿಕೊಂಡಂತೆ. जिसको नशा है वो सदा यही अनुभव करते, ಭಾಗ್ಯ मेरा नहीं होगा तो किसका हो गया. ಬಾಬಾ ಅಂತಾರೆ, ಯಾರಿಗೆ ನಶೆ ಇದೆನೋ ಅವ್ರು ಈ ರೀತಿ ಅನುಭವ ಮಾಡ್ತಾ ಇರ್ತಾರೆ. ಏನು ಹೇಳಿ? ಭಾಗ್ಯ ಮೆರಾ ನಹಿ ಹೋಗಾತು ಅವ್ರ ಕಿಸ್ಕಾ. ನನ್ನ ಭಾಗ್ಯ ಅಲ್ಲ ಅಂದ್ರೆ ಇನ್ಯಾರಿಗೆ ಭಾಗ್ಯ ಇದೆ? ನನಗೇನೆ ಶ್ರೇಷ್ಠವಾದ ಭಾಗ್ಯ. ಕ್ಯೂಂಕಿ ಭಾಗ್ಯ ವಿಧಾತಾ ही मेरा है. इतना नशा है या कभी कभी चढ़ता कभी कभी उतरता. संगम का समय ही कितना छोटा सा समय है और आप ಮೆಜಾರಿಟಿ ತೋ ಸಬ್ ನಯೇ ಹೋ. ಸಂಗಮದ ಸಮಯ ಭಾಳ ಸಣ್ಣದು, ತಾವೆಲ್ಲರೂ ಸಹಿತ ಮೆಜಾರಿಟಿ ಹೊಸಬರಿದ್ದೀರಿ. ಕಿತ್ತನ ತೋಡಾ ಸಮಯ ಮಿಲಾ ಹೇ. ಹೊಸಬರಿಗೆ ಲೇಟಾಗಿ ಬಂದಿದ್ದಾರೆ ಅವರು. ಬಾಬನ ಮಗು ಆದದ್ದೇ ಲೇಟ್. ಎಷ್ಟು ಟೈಮ್ ಕಡಿಮೆ, ಸಮಯ ಕಿತ್ತನಾ ಮಿಲಾ. ಲೇಕಿನ್ ಡ್ರಾಮಾ ಮೇ ವಿಶೇಷ ಸಂಗಮ ಯುಕ್ಕಿ ಏ ವಿಶೇಷತಾ ಹೇ. ಸಂಗಮ ಯುಗದ ವಿಶೇಷತೆ ಏನಂದರೆ, ಯಾರೇ ಹೊಸಬರಿರಲಿ ಹಳಬರಿರಲಿ, नयों को भी गोल्डन चांस नंबर आगे लेने का. ಹೊಸಬ್ರು ಇದ್ದರೂ ಸಹಿತ ನಂಬರ್ ಮುಂದೆ ತಗೊಳ್ಳುವಂತ ಗೋಲ್ಡನ್ ಚಾನ್ಸ್. तो नयों में उमंग है ना, समझते हो हमारे से आगे तो बहुत है, हम तो आए ही अभी है. ಅಂದರೆ ಹೊಸಬ್ರ ಹತ್ರ ಉತ್ಸಾಹ ಜಾಸ್ತಿ. ಯಾಕೆಂದರೆ ಅವರು ಲೇಟಾಗಿ ಬಂದರು, ಅವರಿಗೆ ಕಡಿಮೆ ಸಮಯ ಸಂಪನ್ನ ಆಗಲಿಕ್ಕೆ. ಇನ್ನೊಂದು ಮಾತೇನಂತಂದರೆ, ಅವರಿಗಿಂತ ಮೊದಲು ಬೇಕಾದಷ್ಟು ಜನ ಬಂದಾರೆ, ನಾವು ಈಗ ಬಂದೀವಿ ಅಂತ ಹೇಳ್ಕೊಂಡು ಅವರಿಗೆ ಒಂದು ಉತ್ಸಾಹ ಇರ್ತದೆ. ಏನಂತ? ನಂಬರ್ ಆगे लेने का गोल्डन चांस नहीं, ये खुली छुट्टी है. जितने आगे बढ़ना चाहे उतना बढ़ सकते हैं, सिर्फ अभ्यास पर अटेंशन हो. ಹೊಸಬರಾದರೂ ಸಹಿತ ಬೇಕಾದಂಗೆ ಮುಂದುವರಿಬೋದು. ಅವರು ಹಳಬ್ರನ್ನು ಹಿಂದೆ ಹಾಕಿ ಮುಂದೆ ಹೋಗ್ಬೋದು, ಕುಲಿ ಚುಟ್ಟಿ. ಆದರೆ ಅಭ್ಯಾಸದ ಕಡೆಗೆ अटेंशन. कोई कोई पुराने अलबेले हो जाते, आप नए अलबेले नहीं होना तो आगे बढ़ जाएंगे. ಹಳಬರು ನಿರ್ಲಕ್ಷ್ಯತನದಲ್ಲಿ ಉದಾಸೀನದಲ್ಲಿ ಕುಂತು ಬಿಟ್ಟಾರೆ. ಹೊಸಬ್ರು ಅವ್ರಿಗೆ ನಿರ್ಲಕ್ಷ್ಯತನ ಇಲ್ಲ, ಉಮಂಗ್ ಉತ್ಸಾಹ, ಜೋರ್ ಮುಂದುವರಿತಿದ್ದಾರೆ. ಅವ್ರಿಗಿಂತಲೂ ಮುಂದೆ ಹೋಗ್ಬಿಡ್ಬೋದು. ನಂಬರ್ ले लेंगे. नंबर लेना है ना, फर्स्ट नंबर नहीं, फर्स्ट डिवीजन
ಫಸ್ಟ್ ನಂಬರಲ್ಲೇ ಬಂದ್ಬಿಡ್ತೀನಿ ಅನ್ಲಿಕ್ಕಾಗೋದಿಲ್ಲ. ಆಲ್ರೆಡಿ ಬ್ರಹ್ಮ ಬಾಬಾ ಕುಂತು ಬಿಟ್ಟಾರ. ಫಸ್ಟ್ ಡಿವಿಜನಲ್ಲಿ ಬರ್ಬೋದಲ್ಲ. फर्स्ट नंबर तो ब्रह्मा बाप निश्चित हो गए हैं, लेकिन फर्स्ट डिवीजन में जितने चाहे उतने आ सकते हैं. फर्स्ट डिवीजन ಅಲ್ಲಿ ಎಷ್ಟು ಬೇಕಷ್ಟು ಜನ ಬರ್ಬೋದು. तो सभी किस डिवीजन में आएंगे? सभी फर्स्ट के आएंगे. तो सेकंड में कौन आएगा? माताएं किस में आएगी? ಗೊತ್ತಾಯ್ತಲ್ವಾ? ನಿನ್ನೆ ಹಾಕೊಟ್ಟಿನ फर्स्ट डिवीजन, सेकंड डिवीजन, थर्ड डिवीजन. आप किस में आएंगे? माताएं फर्स्ट में आएंगे. बहुत अच्छा, आना ही है. ये दृढ़ निश्चय भाग्य को निश्चित कर देता है. बताइतल्वा? आना ही है. ದೃಢ ನಿಶ್ಚಯ ನಮ್ಮ ಭಾಗ್ಯವನ್ನ ನಿಶ್ಚಿತಗೊಳಿಸುತ್ತದೆ. ಬರ್ಕೊಳ್ಳಿ. ದೃಢ ನಿಶ್ಚಯ ನನ್ನ ಭಾಗ್ಯವನ್ನ ನಿಶ್ಚಿತಗೊಳಿಸುತ್ತದೆ. ಆನಾ ಹಿ ಹೈ ಅನ್ನೋದು ದೃಢ ನಿಶ್ಚಯ. पता नहीं आएंगे नहीं आएंगे, पता नहीं आगे चलकर कोई माया आ जाए. माया बड़ी चतुर है. ऐसे व्यर्थ संकल्प कभी भी नहीं करना. ಅಯ್ಯೋ ನನಗೆ ಆಗ್ತದೋ ಇಲ್ಲೋ, ಮುಂದಕ್ಕೆ ನಂಗೆ ಗೊತ್ತಿಲ್ಲಪ್ಪ, ಮಾಯೆ ಬಂದ್ಬಿಟ್ರೆ. ನೀವು ಎಷ್ಟು ವ್ಯರ್ಥ ಸಂಕಲ್ಪ ಮಾಡಿದರೆ ಸಾಕು, ಬಂದೇ ಬಿಡ್ತದೆ ಮಾಯೆ. ಜಬ್ ಸರ್ವಶಕ್ತಿವಾನ್ ಸಾತ್ ಹೈ. ಇನ್ನೊಂದು ಪಾಯಿಂಟ್ ಬರಿಬೇಕು. ಒಂದು ಪಾಯಿಂಟ್ ಏನು ಬರಿಬೇಕ? ನನ್ನ ದೃಢ ನಿಶ್ಚಯ ಭಾಗ್ಯವನ್ನ ನಿಶ್ಚಿತಗೊಳಿಸುತ್ತದೆ. ಈಗ ಇನ್ನೊಂದು ಪಾಯಿಂಟ್ ಬರಿಬಹುದು. ಯಾವಾಗ ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿರ್ತಾರೋ तो माया तो उसके आगे ಪೇಪರ್ ಟೈಗರ್ ಹೈ. ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾಗ ಮಾಯೆ ಅನ್ನೋದು ಪೇಪರಿನ ಗೊಂಬೆ ಇದ್ದಂಗೆ, ಪೇಪರ್ನ ಹುಲಿ. ದೊಡ್ಡ ಹುಲಿ ಪೇಪರ್ನಲ್ಲಿ ಚಿತ್ರ ಬಿಡಿಸಿ ಬಾಯಿ ತಿರ್ಕೊಂಡು ಇದೆ, ನಿಮ್ಮ ಮುಂದಿಟ್ಟು ಬಿಡ್ತೀವಿ. ಹೆದರಿಕೆ ಬರಂಗಿಲ್ವಾ? ಹೆದರಿಕೆನೆ ಬರಂಗಿಲ್ಲ. ಯಾಕೆಂದ್ರೆ ಅದು ಪೇಪರ್ ಟೈಗರ್. इसलिए घबराना नहीं. ಯಾವಾಗ ಹೆದರಂಗಿಲ್ಲ? ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ. ಪತಾ ನಹಿ ಕಾ ಸಂಕಲ್ಪ ಕಭಿ ನಹಿ ಕರ್ನ. ಪತಾ ನಹಿ ಅನ್ನೋದು ಮಾಯದು, ಹಾಂಗ್ ಮಾಡಬಾರ್ದು. ಮತ್ತೆ ಯಾವ ಸಂಕಲ್ಪ ಮಾಡಬೇಕು? ಆನಾ ಹಿ ಹೈ. ಫಸ್ಟ್ ಡಿವಿಜನ್ ಮೇ ಆನಾ ಹಿ ಹೈ, ಅದು ದೊಡ್ಡ ಸಂಕಲ್ಪ. ಪತಾ ನಹಿ ಅನ್ನೋದು ಅದು ದುರ್ಬಲ ಸಂಕಲ್ಪ. ಮಾಸ್ಟರ್ ನಾಲೆಜ್ಫುಲ್ ಬನ್, हर कर्म करते चलो, साथ का अनुभव सदा ही सहज और ಸೇಫ್ रखता है. ಮೊದಲನೇದಾಗಿ ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ ಅಂತ ಅನುಭವ ಮಾಡುವಾಗ ಮಾಯೆ ನನ್ನ ಪಾಲಿಗೆ ಪೇಪರ್ ಟೈಗರ್. ಈಗ ಎರಡನೇ ಪಾಯಿಂಟ್, ಬಾಬಾ ನನ್ನ ಜೊತೆಗಿದ್ದಾರೆ ಸದಾ ಅನುಭವ ಮಾಡಿದ್ರೆ ನನಗೆ ಸಹಜ ಮತ್ತೆ ನಾನು ಸೇಫ್ ಆಗಿರ್ತೀನಿ. ಸಾತ್ ಭೂಲ್ ಜಾತೆ ಹಿ ತೋ ಮುಷ್ಕಿಲ್ ಹೋ ಜಾತಾ. ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನೋದನ್ನ ಮರ್ತು ಬಿಟ್ರೆ ಒಂದ್ ಕಡೆ ಮಾಯ ಚಾನ್ಸ್ ತಗೊಳ್ತದೆ. ಇನ್ನೊಂದು, ಬಾಬರವ್ರನ್ನ ಮರ್ತು ಬಿಟ್ರೆ ಮುಷ್ಕಿಲ್ ಹೋ ಜಾತ. ಸಾತ್ ಅಂತ ಅನುಭವ ಮಾಡಿದರೆ ಸಹಜ, ಮರ್ತು ಬಿಟ್ರೆ ಮುಷ್ಕಿಲ್. ಲೇಕಿನ್ ಸಭಿ ಕಾ ವಾಯ್ದಾ ಹೈ, ಸಾತ್ रहेंगे साथ चलेंगे, यही वायदा है ना. अकेले रहेंगे अकेले जाएंगे तो साथ का अनुभव बढ़ावो ना. ನಿರಂತರ ಅವನ ಜೊತೆಗಿರುವಂತ ಅನುಭವವನ್ನ ಬೆಳೆಸಿಕೊಳ್ಳಿ. जानते हो साथ है, मानते भी हो, लेकिन फर्क क्या पड़ जाता? जानते भी है, क्या जानते भी है? बाबा मेरे साथ है. जानते भी हो, मानते भी हो, लेकिन समय पर उसी प्रमाण चलते नहीं. माया का फोर्स, ये जो कोर्स है उसको बुला देता है. लेकिन क्या माया बहुत बलवान है? वो बलवान है या आप बलवान हो? ಯಾರು ಬಲವಂತರು? ಮಾಯಾ ಬಲವಂತನ, ತಾವು ಬಲವಂತರು? ಕಭಿ ಮಾಯಾ ಬಲವಾನ್, ಕಭಿ ಆಪ್ ಬಲವಾನ್. ಕೆಲವೊಮ್ಮೆ ಮಾಯಾ ಬಲವಂತ, ಕೆಲವೊಮ್ಮೆ ನಾವು ಬಲವಂತನ. आपकी कमजोरी माया है और कुछ नहीं. ಹೇಳಿ, ಮಾಯೆಗೆ ಅಸ್ತಿತ್ವನೇ ಇಲ್ಲ. ಆಕ್ಚುಲಿ ಮಾಯೆಗೆ ಅಸ್ತಿತ್ವ ಇಲ್ಲ. ಮಾಯೆ ನಮ್ಮ ದುರ್ಬಲತೆ,
दुर्बलतेये माये और कुछ नहीं, आपकी कमजोरी ही माया है. आपकी कमजोरी माया बनकर सामने आती है. जैसे शरीर की कमजोರಿ ಯಾವ ರೂಪ ತಾಳಿ ಬರ್ತದೆ, ದೇಹದ ದುರ್ಬಲತೆ बीमारी बनकर सामने आती है. ಗೊತ್ತಾಯ್ತಾ? ದೇಹದ ದುರ್ಬಲತೆ ರೋಗದ ರೂಪ ತಾಳಿ ಹೊರ ಬರ್ತದೆ, ನಮ್ಮ ಎದುರು ಬರ್ತದೆ. ಐಸೆ ಆತ್ಮ की कमजोरी, ಅದೇ ರೀತಿ ಆತ್ಮನ ದುರ್ಬಲತೆ ಮಾಯಾ ಬಂದ್ ಸಾಮನೆ करके सामना करती है. ಶರೀರ ದುರ್ಬಲ ಇದ್ರೆ ರೋಗದ ರೂಪ ತಾಳಿ ನಮ್ಮ ಮುಂದೆ ಬರ್ತದೆ. ನನ್ನ ಆತ್ಮ ದುರ್ಬಲ ಇದ್ರೆ ಮಾಯೆ ನಮ್ಮ ಎದುರಾಳಿಯಾಗಿ ಬರ್ತದೆ. तो ना कमजोर बनना, बी अलर्ट, बी केयरफुल. ना कमजोर बनना, ना माया आनी है. ಮಾಯನೂ ಬರ್ಲಿಕ್ಕೆ ಬಿಡಬಾರದು. ಹಾಗಾದ್ರೆ ಹೇಳಿ, ಈಗ ಲಕ್ಷ್ಯ ಹೀ ಹೇ. ಹಾಗಾದ್ರೆ ನಮ್ಮ ಗುರಿ ಏನು? ಮಾಯಾ ಜೀತ್, ಜಗತ್ ಜೀತ್. ಕಿತನೆ ಬಾರಿ ವಿಜಯಿ ಬನೆ ಹೋ? ಎಷ್ಟು ಬಾರಿ ವಿಜಯ ಗಳಿಸಿದಿರಿ? अनगिनत बार. फिर भी घबरा जाते हो क्या? कोई नई बात होती है तो खा जाता, नई बात थी, मुझे पता नहीं था इसलिए घबरा गई. ಕೆಲವೊಮ್ಮೆ ಅಂತಾರೆ, ನಂಗೆ ಗೊತ್ತೇ ಇರಲಿಲ್ಲ, ಹೊಸ ಮಾತು ನನ್ನ ಪಾಲಿಗೆ, ಅದಕ್ಕೆ ಹೆದರಿಕೆ ಆಯಿತು. ಇದ್ಯಾಕೆ ಹೆದರಿಕೆ? ಎಷ್ಟು ಬಾರಿ ಮಾಯೆ ಬಗ್ಗೆ ನಾವು ಜಯಗಳಿಸಿವಿ, ಕಲ್ಪನೂ ಸಹಿತ ಮಾಯನ ಸದೆ ಬಿಡಿದೀವಿ. ಈಗ ಮತ್ತೆ ಯಾಕೆ ಹೆದರಿಕೆ? ಯಾಕೆ? ಮತ್ತು ನಮಗೆ ವಿಜಯ ಕಟ್ಟಿಟ್ಟದ್ದೇ, ನಾನು ಮಾಯಾ ಜೀತ್ ಜಗತ್ ಜೀತ್. लेकिन एक तरफ कहते हो अनेक बार विजयी बने हैं, दूसरी तरफ क्या कहते हो? घबराते हो क्या? बाप का प्यार ही ये है कि हर बच्चा श्रेष्ठ आत्मा बन राज्याधिकारी बने. ರಿಯಲಿ ಬಾಬನಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ನನ್ನ ಒಂದೊಂದು ಮಕ್ಕಳು ಸಹಿತ ಶ್ರೇಷ್ಠ ಆತ್ಮರಾಗಿ ರಾಜ್ಯಾಧಿಕಾರಿಯಾಗಬೇಕು. ಇದು ಬಾಬರವರಿಗೆ ಮಕ್ಕಳ ಮೇಲಿರುವ ಪ್ರೀತಿ. ಪ್ರಜಾಧಿಕಾರಿತ್ವ ನೈ ಬನ್ನ, ರಾಜ್ಯಾಧಿಕಾರಿ ಆಗ್ಬೇಕು. ಹರ್ ಕರ್ಮೇಂದ್ರಿಯ ಜೀತ್ ಆಗ್ಬೇಕು. ಇದು ಬಾಬನಿಗೆ ನಮ್ಮ ಮೇಲಿರುವಂತ ಪ್ರೀತಿ. ಕರ್ಮೇಂದ್ರಿಯ ಜೀತಾಗಬೇಕು. ನನ್ನ ಪ್ರತಿಯೊಂದು ಮಕ್ಕಳು ಶ್ರೇಷ್ಠ ಆತ್ಮರಾಗಿ ರಾಜ್ಯಾಧಿಕಾರಿಯಾಗಬೇಕು. अगर अपने कर्मेंद्रियों के ऊपर, मन के ऊपर, बुद्धि के ऊपर, संस्कार के ऊपर विजयी नहीं तो प्रजा पर क्या राज्य करेंगे? ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ವಿಜಯಿ ಆಗಿಲ್ಲ ಅಂದ್ರೆ, ಕರ್ಮೇಂದ್ರಿಯಗಳ ಮೇಲೆ ವಿಜಯಿ ಆಗಿಲ್ಲ ಅಂದ್ರೆ ಪ್ರಜೆಗಳ ಮೇಲೆ ನೀವೇನ್ ರಾಜ್ಯಭಾರ ಮಾಡ್ದಂಗಾಯ್ತು? अगर ऐसे राजे बने तो अपने ऊपर विजय नहीं पा सकते, तो संगम युगी कलियुगी बन जाएगा. ಇಲ್ಲ, ನಾನು ರಾಜ ಅಂತ ರಾಜಾಗಿ ಬಿಟ್ರೆ, ಇದೇ ರೀತಿ ರಾಜಾಗಿ ಬಿಟ್ರೆ, ವಿಜಯವನ್ನ ಪಡೆಯದೆ ರಾಜಾಗಿ ಬಿಟ್ರೆ ನೀವು ಸತ್ಯುಗ ಅಲ್ಲ ಕಲಿಯುಗಿ ಬನ್ ಜಾಯೇಗ ಅಂತಾರೆ ಬಾಬಾ. ಆದ್ರಿಂದ ಚೆಕ್ ಮಾಡ್ಕೊಳ್ಳಿ, ಯಾವುದು ಕಂಟ್ರೋಲಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕ. ಮನ್ ಬುದ್ಧಿ ಸಂಸ್ಕಾರ ಕಂಟ್ರೋಲ್ ಮೇ ಹಿ. ಈಗ ಮನಸ್ಸು ಕಂಟ್ರೋಲಲ್ಲಿ ಇಲ್ಲ ಅನ್ನುವ ಲಕ್ಷಣ ಏನು? 4 ಲಕ್ಷಣ ಹೇಳ್ತಾನೆ ಬಾಬು. ಮನಸ್ಸು ಕಂಟ್ರೋಲಲ್ಲಿಲ್ಲ ಅಂದ್ರೆ 4 ಲಕ್ಷಣ. ಮನ್ ಆಪಕೋ ಚಲಾತ ಯಾ ಆಪ್ ಮನ್ ಕೋ ಚಲಾನೆ ವಾಲೆ ಹೋ? ಯಾರು ಮನಸ್ಸನ್ನು ನಡೆಸೋರು? ಮನಸ್ಸೇ ನನ್ನನ್ನು ನಡೆಸೋದಾ ಅಥವಾ ನಾನು ಮನಸ್ಸನ್ನು ನಡೆಸೋನು? ಬರೀರಿ. ಒಂದನೇದು, ಮೇರಾ ಮನ್ ಆಜ್ ಲಗ್ತಾ ನಹಿ. ನನಗೆ ಇವತ್ತು ಮನಸ್ಸೇ ಇಲ್ಲ, ಮನಸ್ಸು ಏನು ಮನಸ್ಸು ಕೊಡ್ಲಿಕ್ಕೇನೆ ಯಾವುದ್ರಲ್ಲೂ ಮನಸ್ಸಿಲ್ಲ ನನಗಿವತ್ತು. ಇದು ಮನಸ್ಸಿನ ಏನರ್ಥ? ಇದು ಮನಸ್ಸಿದ್ದೇನು? ಮನಸ್ಸಿನ ವೀಕ್ನೆಸ್ ನಡೆಸ್ತಾ ಇದೆ. ಎರಡನೇದು, ಮೇರಾ ಮನ್ ಆಜ್ ಭಟಕ್ ರಹಾ ಹೈ. ನನ್ನ ಮನಸ್ಸಿವತ್ತು ಅಲೆದಾಡ್ತಾ ಇದೆ ಅಂತ ಅಂತೀವಿ. ಅಂತಂದ್ರೆ ಮನಸ್ಸು ಸ್ಥಿರ ಇಲ್ಲ ಅಂತ ಅರ್ಥ. ಮೂರನೇದು, ಆಜ್
ಮೇರಾ ಮನ್ ಉದಾಸ್ ಹೈ. ಯಾಕೋ ಏನೋ ಒಂಥರ ನನಗೆ ಇವತ್ತು ಉದಾಸ್. ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಉದಾಸ್. आज नेक्स्ट पॉइंट, आज मन और आकर्षण की तरफ जा रहा है. ಇವತ್ತು ಯಾಕೋ ಏನೋ ಮನಸ್ಸು ಅನ್ಯ ಆಕರ್ಷಣೆಯ ಕಡೆಗೆ ಹೋಗ್ತಾ ಇದೆ, ಅನ್ಯ ಆಕರ್ಷಣೆಯ ಕಡೆಗೆ ಹೋಗ್ತಾ ಇದೆ. ಇವೆಲ್ಲ ಲಕ್ಷಣ ಮನಸ್ಸಿನ ಅಲೆದಾಟದ ಲಕ್ಷಣ. ಕಂಪ್ಲೇಂಟ್, ಮನಸ್ಸಿನ ಮೇಲೆ ಕಂಪ್ಲೇಂಟ್. मन लगता नहीं, मन भटक रहा है, मन उदास है, मन और आकर्षण की तरफ जा रहा है. ये विजय की संकल्प है. ಇದು ವಿಜಯದ ಸಂಕಲ್ಪನಾ? तो जो संकल्प पर विजय नहीं पा सकते वो विश्व पर कैसे विजय प्राप्त करेंगे? ಇದೀಗ ಬಾಬು ನಮ್ಮನ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಆನಾ ಹಿ ಹೇ, ಯಾವುದದು ದೃಢ ಸಂಕಲ್ಪ? ಫಸ್ಟ್ ಡಿವಿಷನ್ ಅಲ್ಲಿ ಬರಲೇಬೇಕು ಅಂತ ನಮ್ಮ ದೃಢ ಸಂಕಲ್ಪ ಇತ್ತಲ್ಲ, ಅದನ್ನ ಪ್ರಾಕ್ಟಿಕಲ್ ತರಬೇಕಂತ ಅನ್ನುವಾಗ ಮಾಯೆ ನಮ್ಮನ್ನ ದುರ್ಬಲಗೊಳಿಸೋದು ಗೊತ್ತಾಯ್ತಾ? ಅಷ್ಟೊತ್ತಿಗೆ ಮನಸ್ಸು, ಬುದ್ಧಿ, ಸಂಸ್ಕಾರ. ಬಾಬನಿಗೇನೋ ಆಸೆ, ನನ್ನ ಪ್ರತಿಯೊಂದು ಮಕ್ಕಳು ಶ್ರೇಷ್ಠಾತ್ಮರಾಗಿ ರಾಜ್ಯಾಧಿಕಾರಿ ಆಗ್ಬೇಕು ಅಂತ. ಬಾಬನಿಗೆ ಇನ್ನೇನು ಆಸೆ? ಪ್ರತಿಯೊಬ್ಬರು ರಾಜ ಬಚ್ಚೆ ರಾಜ್ಯಾಧಿಕಾರಿ ಆಗ್ಬೇಕ. ಈ ಮಕ್ಕಳು ನೋಡ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರ ಕಂಟ್ರೋಲ್ ಇಲ್ಲ. ಮನಸ್ಸು ಅಲ್ದಾಡ್ತಾ ಉಂಟು, ಮನಸ್ಸಿಲ್ಲ ಅನ್ನೋದು ಬಾಬಾ ಅಂತಿದ್ದಾರೆ. ಇದು ಹೆಂಗಾಗ್ತದೆ? ನಾನು ವಿಶ್ವದ ಮೇಲೆ ವಿಜಯವನ್ನು ಹೆಂಗೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಆದ್ದರಿಂದ ಈಗ ಚೆಕ್ ಮಾಡ್ಕೊಳ್ಳಿ. ಏನು ಚೆಕ್ ಮಾಡ್ಕೊಳ್ಳೋಣ? कर्मेंद्रिया जीत कहाँ तक बने ही, मन जीत कहाँ तक बने ही. अगर फर्स्ट डिविजन में आना है, ಬನ್ನಿ ಮತ್ತೆ ಅದಕ್ಕೆ ಫಸ್ಟ್ ಡಿವಿಷನ್ ಅಲ್ಲಿ ಬರಬೇಕು ಅಲ್ವಾ? ರಾಜರಾಗಬೇಕು ನಾವು. ಶ್ರೇಷ್ಠಾತ್ಮ ರಾಜ್ಯಾಧಿಕಾರಿ ಬನ್ನಿ ಅಂತ ಬಾಬಾ ಅಂತಾರಂದ್ಮೇಲೆ ನಾವು ಫಸ್ಟ್ ಡಿವಿಷನ್ ಅಲ್ಲಿ ಬರಬೇಕಂತಂದ್ರೆ कर्मेंद्रिया जीत मन जीत. तो इस लक्षण से ಲಕ್ಷ್ಯ ಪ್ರಾಪ್ತ ಕರ್ ಸಕ್ತೆ ಹೋ. ಈ ಲಕ್ಷಣದಿಂದ ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಕೋಬಹುದು ಅಂತ ಬಾಬಾ ತಿಳಿಸ್ತಾರೆ. ಬಾಪ್ ದಾದನೆ ದೇಖಾಕಿ ಬಚ್ಚೆ ಉಮಂಗ್ ಉತ್ಸಾಹ ಮೇ ಬಿ ರಹತೆ ಹಿ. ಇಲ್ಲ, ನಾವು ಚಲೋನೇ ಇದ್ದೀವಿ, ಮಕ್ಕಳು ಉಮಂಗ್ ಉತ್ಸಾಹದಲ್ಲಿ ಇದ್ದಾರೆ. ಜ್ಞಾನಕ್ಕೆ ಜೀವನ अच्छी भी लगती है, ಜಾನ್ ಸುನಾನ ಇಸ್ಪೇ ಬಿ अच्छे आगे बढ़ रहे हैं. ಮಕ್ಕಳಿಗೆ ಉಮಂಗ್ ಉತ್ಸಾಹ ಇದೆ, ಜ್ಞಾನದ ಜೀವನನೂ ಇಷ್ಟ ಇದೆ, ಜ್ಞಾನ ಕೇಳುವುದು, ಬೇರೆಯವರಿಗೆ ಹೇಳುವುದು, ಇದರಲ್ಲಿಯೂ ಬಹಳ ಚೆನ್ನಾಗಿ ಮುಂದುವರಿತಿದ್ದಾರೆ. ಆದರೆ ಚಲ್ತೆ ಚಲ್ತೆ ಅಗರ್ ಕಮ್ಜೋರಿ ಆತಿ ಹೈ ತೋ ಉಸ್ಕಾ ಕಾರಣ ಕ್ಯಾ ಹೈ? ನಡೀತಾ ಕೆಲವೊಮ್ಮೆ ದುರ್ಬಲತೆ ಬಂತು ಅಂತಂದ್ರೆ ಅದಕ್ಕೇನು ಕಾರಣ? ವಿಶೇಷ ಕಾರಣ ಹೈ. ಸಂಕಲ್ಪ ಇದೆ, ಜ್ಞಾನಯುಕ್ತ ಲೈಫ್ ನಮಗೆ ಪಸಂದಿದೆ, ಕೇಳೋದು ಇಂಟ್ರೆಸ್ಟ್, ಜ್ಞಾನ ಮತ್ತೊಬ್ಬರಿಗೆ ಹೇಳೋದು ಇಂಟ್ರೆಸ್ಟ್. ಆದರೆ ಯಾಕೆ ದುರ್ಬಲತೆ? ಇದಕ್ಕೆ ವಿಶೇಷ ಕಾರಣ ಏನಂದ್ರೆ ಜೋ ಕೇತೆ ಹೋ, ಜೋ ಸುನ್ತೆ ಹೋ, ಉಸ್ ಏಕ್ ಏಕ್ ಗುಣ ಕಾ, ಶಕ್ತಿ ಕಾ, ಜ್ಞಾನ ಕಾ, ಪಾಯಿಂಟ್ಸ್ ಕಾ ಅನುಭವ ಕಮ ಹೈ. ನಾವೇನು ಜ್ಞಾನ ಕೇಳ್ತೀವಲ್ವಾ, ಮತ್ತೊಬ್ಬರಿಗೂ ನಾವೇನು ಹೇಳ್ತೀವಲ್ವಾ, ಏನು ಹೇಳ್ತೀವಿ? ಎಷ್ಟು ಚಂಚಂದ ಗುಣದ ಬಗ್ಗೆ ಹೇಳ್ತೀವಿ, ಶಕ್ತಿಯ ಬಗ್ಗೆ ಹೇಳ್ತೀವಿ, ಜ್ಞಾನದ ಪಾಯಿಂಟ್ಸ್ ಬಗ್ಗೆ ಹೇಳ್ತೀವಿ. ಅದು ಅನುಭವ ಕಡಿಮೆ ಇದೆ. ಕೇಳಲಿಕ್ಕೆ ಹೇಳಲಿಕ್ಕೆ ಇಂಟ್ರೆಸ್ಟ್ ಇದೆ, ಆದರೆ ಅನುಭವ ಕಡಿಮೆ ಇದೆ. ಜ್ಞಾನ, ಗುಣ ಮತ್ತು ಶಕ್ತಿ. मानो सारे दिन में स्वयं भी व दूसरों के भी कितने बार कहते हो मैं आत्मा हूँ, आप आत्मा हो, शांत स्वरूप हो, सुख स्वरूप हो. कितने बार स्वयं भी सोचते हो, दूसरों को भी कहते हो. ಎಷ್ಟು ಬಾರಿ ಹೇಳ್ತೀವಿ, ನಾನು ಆತ್ಮ, ನೀವು ಆತ್ಮ ಇದ್ದೀರಿ, ನಾವು ಶಾಂತ ಸ್ವರೂಪ ಇದ್ದೀವಿ, ಸುಖ ಸ್ವರೂಪ ಇದ್ದೀವಿ, ಪ್ರೇಮ ಸ್ವರೂಪ ಇದ್ದೀವಿ, ಯೋಚನೆ ಮಾಡ್ತೀವಿ, ಮತ್ತೆ ಬೇರೆಯವರಿಗೂ ತಿಳಿಸ್ತೀವಿ. ಆದರೆ ಚಲ್ತೆ ಫಿರ್ತೆ ಆತ್ಮಿಕ ಅನುಭೂತಿ, ಜ್ಞಾನ ಸ್ವರೂಪ, ಚಲ್ತೆ ಫಿರ್ತೆ ಪ್ರೇಮ ಸ್ವರೂಪ, ಚಲ್ತೆ ಫಿರ್ತೆ
शांत स्वरूप की अनुभूति वो कम होती है। सुनना कहना ज्यादा है और अनुभूति कम है. ಕೇಳೋದು ಮತ್ತೆ ಹೇಳೋದು ಜಾಸ್ತಿ ಇದೆ, ಆದರೆ ಅನುಭೂತಿಯಲ್ಲಿ ತರುವುದು ಕಡಿಮೆ ಇದೆ. ಯಾವ ಅನುಭೂತಿ? ನಡೆಯುವಾಗ, ತಿರುಗುವಾಗ ಆತ್ಮಿಕ ಅನುಭೂತಿ, ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ, ಶಾಂತ ಸ್ವರೂಪದ ಅನುಭೂತಿ ಇದು ಕಡಿಮೆ ಇದೆ. ಲೇಕಿನ್ सबसे बड़ी अथॉरिटी अनुभव की अथॉरिटी है, तो उस अनुभव में खो जाओ. अनुभव ಇದೆ ನಮ್ಮ ಹತ್ರ, खो जाओ, अनुभव में खो जाओ. जब कहते हो शांत स्वरूप, तो स्वरूप में स्वयं को, दूसरों को शांति की अनुभूति हो. शांति में खो जाओ. शांत स्वरूप स्वयं को भी अनुभूति हो, दूसरों को भी अनुभूति हो. एक एक गुण का वर्णन करते हो, शक्तियों का वर्णन करते हो. ಒಂದೊಂದು ಗುಣದ ವರ್ಣನೆ ಮಾಡ್ತೀವಿ, ಒಂದೊಂದು ಶಕ್ತಿಯ ವರ್ಣನೆ ಮಾಡ್ತೀವಿ. ಆದರೆ ಶಕ್ತಿ ಅಥವಾ ಗುಣ ಸಮಯ ಪರ್ ಅನುಭವ ಮೇ ಆಯೆ, ಅದು ಸಮಯಕ್ಕೆ ತಕ್ಕಂತೆ ಅನುಭವದಲ್ಲಿ ಬರಬೇಕು. ನಮಗೆ ಯಾವ ಗುಣ ಬೇಕಾ ಗುಣ, ಯಾವ ಸಮಯದಲ್ಲಿ ಬೇಕಾ ಸಮಯದಲ್ಲಿ, ಯಾವ ಶಕ್ತಿ ಬೇಕಾ ಶಕ್ತಿ ಯಾವಾಗ ಬೇಕಾವಾಗ ಅನುಭವದಲ್ಲಿ ಬರಬೇಕು. ಸಮಯಕ್ಕೆ ಸರಿಯಾಗಿ ನಮಗೆ ಆ ಸ್ವರೂಪದಲ್ಲಿ ಇರುವಂಥ ಅನುಭೂತಿನೂ ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಜ್ಞಾನದ ಪಾಯಿಂಟ್ಸ್ ಅನುಭೂತಿಯಲ್ಲಿ ತರಬೇಕು. ಬಾಬಾ ಅಂತಿದ್ದಾರೆ, ಕೈ ತೋ ಬೋಲ್ತೆ ಭಿ ರಹತೆ ಹಿ, ಸಹನ ಶಕ್ತಿ ಧಾರಣ ಕರ್ನಿ ಚಾಹಿಯೆ, ಸಹನಶೀಲತಾ ಅಚ್ಚಿ ಹೈ. ಕೆಲವೊಮ್ಮೆ ಹೇಳ್ತಾರೆ ಬಾಯಲ್ಲಿ, ಸಹನ ಶಕ್ತಿ ಧಾರಣೆ ಮಾಡಬೇಕು, ನಾನು ಸಹನಶೀಲತೆ ಬಹಳ ಒಳ್ಳೆಯದು. ಆದರೆ अनुभूति नहीं होती. अनुभूति की कमी होने के कारण जितना चाहते हो उतना पा नहीं सकते. ಅನುಭೂತಿ ಕಡಿಮೆ ಇರುವ ಕಾರಣದಿಂದ ಎಷ್ಟು ಪಡ್ಕೋಬೇಕು, ಎಷ್ಟು ಆ ಸ್ಥಿತಿಯಲ್ಲಿ ಇರಬೇಕು, ಇರಲಿಕ್ಕಾಗೋದಿಲ್ಲ. अगर सभी से पूछे कि जितना पुरुषार्थ होना चाहिए उतना है तो क्या कहेंगे? ಎಷ್ಟು ಪುರುಷಾರ್ಥ ಮಾಡಬೇಕಿದೇನೋ ಅಷ್ಟು ಮಾಡ್ತಾ ಇದ್ದೀರಾ? क्या कहेंगे? थोड़े हाँ कहेंगे. जो जितना मिल रहा है उतना जीवन में व कर्म में अनुभव हो. ಎಷ್ಟು ನಮಗೆ ಸಿಕ್ಕಿದೆನೋ ಜೀವನದಲ್ಲಿ ಅನುಭವದಲ್ಲಿ ತನ್ನಿ, ಕರ್ಮದಲ್ಲಿ ಅನುಭವದಲ್ಲಿ ತನ್ನಿ. सिर्फ सोचने में अनुभव नहीं हो, चलन में, कर्म में हर शक्तियाँ, हर गुण स्वयं को भी अनुभव हो, दूसरों को भी अनुभव हो. ಅರೇ ಬಾಯಲ್ಲಿ ಹೇಳೋದು ವರ್ಣನೆ ಮಾಡೋದಲ್ಲ, ಸಿಕ್ಕಿದ್ದನ್ನ ಕರ್ಮದಲ್ಲಿ ತನ್ನಿ, ಅನುಭೂತಿಯಲ್ಲಿ ತನ್ನಿ. ಸ್ವಯಮಿಗೂ ಅನುಭೂತಿಯಾಗಿರಬೇಕು, ಅನ್ಯರಿಗೂ ಅನುಭೂತಿ ಆಗಬೇಕು. ಏನದು? ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಜ್ಞಾನದ ಪಾಯಿಂಟ್ಸ್. ಕೇತೆ ಹಿ ಹೈ ಕಿ ಜ್ಞಾನ ಸ್ವರೂಪ ಹೈ. ಫಾರ್ ಎಕ್ಸಾಂಪಲ್ ಹೇಳ್ತೀವಲ್ವಾ, ನಾನು ಜ್ಞಾನ ಸ್ವರೂಪ. वो स्वरूप दिखाई देना चाहिए ना, और स्वरूप सदा होता है. ಸ್ವರೂಪ ಅದು ಸದಾ ಇರ್ತದೆ ಯಾವಾಗಲೂ. ಸ್ವರೂಪ ಕಭಿ ಕಭಿ नहीं होता. ಜ್ಞಾನ ಸ್ವರೂಪ, ಸ್ವರೂಪನೇ ಆದ ನಂತರ ಕಭಿ ಕಭಿ ಇರೋದಿಲ್ಲ, ಸದಾ ಇರಬೇಕು. अज्ञान काल की जीवन में यदि किसी का क्रोधी स्वरूप होता है तो जब भी कोई बात होगी वो स्वरूप दिखाई देता, ಚಿಪ್ತಾ नहीं है. ಕೆಲವರು ಕ್ರೋಧ ಸ್ವರೂಪದಲ್ಲೇ ಇರ್ತಾರೆ. ಸಮಯ ಬಂದಾಗ ಕ್ರೋಧ ಬಂದೇ ಬಿಡ್ತದೆ, ಮುಚ್ಚಿಡ್ಲಿಕ್ಕೆ ಬರಂಗಿಲ್ಲ. ಚಾಹೆ ಚೋಟಿ ಬಾತು ಚಾಹೆ ಬಡಿ ಬಾತು, ಸಣ್ಣ ಮಾತಿರ್ಬೋದು ದೊಡ್ಡ ಮಾತಿರ್ಬೋದು, ಕ್ರೋಧ ಬಂದೇ ಬಿಡ್ತದೆ. ಕ್ರೋಧ ಸ್ವರೂಪರು, ಜಿಸ್ಕಾ ಜೋ ಸ್ವರೂಪ ಹೋತಾ ಹೈ वो दिखाई देता. ನನಗೆ ಕ್ರೋಧ ಬಂದಿಲ್ಲ ಅಂತ ನಾವು ಅನ್ಬೋದು, ಆದರೆ ನಮ್ಮ ಕರ್ಮದಲ್ಲಿ, ನಮ್ಮ ನಡವಳಿಕೆಯಲ್ಲಿ ದಿಕಾಯಿ ದೇತಾ ಹೈ. ಕ್ರೋಧದ ಸ್ವರೂಪವನ್ನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಸ್ವಯಮೇ ಬಿ ಅನುಭವ ಹೋತಾ, ಅನ್ಯರಿಗೂ ಸಹಿತ ಅನುಭವ ಆಗ್ತದೆ. ಕ್ಯಾ ಕೇತೆ ಹಿ ಯೇ ಹೈ ಹಿ ಕ್ರೋಧಿ, ಇಸ್ಕಾ ಸಂಸಾರಿ ಕ್ರೋಧ ಕಾ ಸಂಸ್ಕಾರ ಹಿ ಕ್ರೋಧ ಕಾ. ಅವರು ಕ್ರೋಧಿಗಳೇ ಬಿಡ, ಅವರ ಸಂಸ್ಕಾರನೇ ಕ್ರೋಧ.
तो संस्कार दिखाई देता है ना, संस्कार दिखाई देता है, स्वरूप दिखाई देता है, स्वरूप सदा रहता है, चलते फिरते उठते बैठते छिप नहीं सकते। ऐसे ये ज्ञान स्वरूप, शांत स्वरूप, सुख स्वरूप अनुभव में आए। मैं ज्ञान स्वरूप, सुख स्वरूप, शांत स्वरूप अनुभव में आए तो अनुभवी मूर्ति ये है ಶ್ರೇಷ್ಠ ಪುರುಷಾರ್ಥಿ की ನಿಶಾನಿ. ಈ ರೀತಿ ಅನುಭವ ಮೂರ್ತಿ ಆಗ್ತೀವಿ ಅಂದರೆ ಶ್ರೇಷ್ಠ ಪುರುಷಾರ್ಥದ ಲಕ್ಷಣ. ಇವೆಲ್ಲ ಯಾವುದಕ್ಕೆ? ನಂಬರ್ 1 ಫಸ್ಟ್ ಡಿವಿಷನಲ್ಲಿ ಬರಬೇಕಾದ್ರೆ ಮಾಯೆಯನ್ನು ಓಡಿಸ್ಬೇಕ. ಅದು ಪೇಪರ್ ಟೈಗರ್, ಅದೇನೋ ಅಸ್ತಿತ್ವ ಇಲ್ಲ ಅದಕ್ಕೆ, ಅದು ನಮ್ಮ ದುರ್ಬಲತೆ. ಅದಕ್ಕೆ ಸರ್ವಶಕ್ತಿವಂತ ಬಾಬಾ ನಮ್ಮ ಜೊತೆಗಿದ್ದಾರೆ ಅಂತ ಅನುಭವ ಮಾಡ್ಬೇಕ. ಮತ್ತೆ ಲಕ್ಷ್ಯ ಇಟ್ಕೋಬೇಕ. ನಾನು ಫಸ್ಟ್ ಡಿವಿಷನಲ್ಲಿ ಬರಬೇಕಂತ ಹೇಳಿ. ಬಾಬನಿಗೂ ಬಹಳ ಪ್ರೀತಿ ಇದೆ. ಶ್ರೇಷ್ಠ ಆತ್ಮರಾಗಿ ನೀವು ರಾಜ್ಯಾಧಿಕಾರಿಗಳಾಗಬೇಕಂತ ಬಾಬನಿಗೆ ಆಸೆ. ರಾಜ್ಯಾಧಿಕಾರಿ ಅಂತಂದ ಮೇಲೆ ನಾವು ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಎಲ್ಲ ಜಯ ಗಳಿಸ್ಬೇಕು. ಮಾಯಾ ಜೀತ, ಕರ್ಮೇಂದ್ರಿಯ ಜೀತ, ಮನ್ ಜೀತ, ಬುದ್ಧಿ ಜೀತ, ಸಂಸ್ಕಾರ ಜೀತ. ಹಾಗಾದ್ರೆ ಅವೆಲ್ಲ ಗೆದ್ದ ಮೇಲೆ ಲಕ್ಷಣ ಏನಿರ್ಬೇಕು? ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ, ಶಕ್ತಿ ಸ್ವರೂಪ. ಪ್ರತಿಗುಣ, ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಜ್ಞಾನದ ಪಾಯಿಂಟ್ಸ್ ಸ್ವರೂಪದಲ್ಲಿ ಕಾಣಬೇಕು. ಸಂಸ್ಕಾರವನ್ನ ಸ್ವರೂಪವನ್ನ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಇದು ಶ್ರೇಷ್ಠ ಪುರುಷಾರ್ಥ. तो अनुभव का बढ़ाओ, जो कहा वो अनुभव किया. अगर अनुभव नहीं होता तो उसका कारण ये है कि अनुभव ಆಗದೇ ಇರುವುದಕ್ಕೆ ಏನು ಕಾರಣ? जो समय प्रति समय विधि मिलती है उस विधि के ऊपर अटेंशन कम है. ಸಮಯ ಪ್ರತಿ ಸಮಯ ಏನು ವಿಧಿ ಸಿಗ್ತಾ ಇದೆ ಅದರ ಮೇಲೆ ಟೆನ್ಷನ್ ಇಲ್ಲ. ಗೊತ್ತಾಯ್ತಾ? ಸಮಯ ಪ್ರತಿ ಸಮಯ ಬಾಬಾ ಕೆಲವು ಟೆಕ್ನಿಕ್ ಹೇಳ್ಕೊಡ್ತಾ ಇರ್ತಾರೆ. ಅದನ್ನ, ಆ ವಿಧಿಯನ್ನ, ಅದರ ಕಡೆಗೆ ಗಮನ ಕೊಡಬೇಕು. जितना ज्ञान को रिवाइज करते रहेंगे, शक्तियों को रिवाइज करते रहेंगे, गुणों को रिवाइज करते रहेंगे तो रियलाइज सहज होगा. ಇದು ಒಂದು ವಿಧಿ. ಏನು ಮಾಡಬೇಕು? ರಿವೈಸ್ ಮಾಡಬೇಕು. ರಿವೈಸ್ ಮಾಡೋದ್ರಿಂದ ರಿಯಲೈಸ್ ಆಗ್ತದೆ. ರಿವೈಸ್ ಮಾಡೋದ್ರಿಂದ ರಿಯಲೈಸ್ ಆಗ್ತದೆ. ರಿಯಲೈಸ್ ಅಂದರೆ ಅನುಭೂತಿ, ಅನುಭವ ಆಗ್ತದೆ. ಜ್ಞಾನ ಸ್ವರೂಪ. ಅದಕ್ಕೇನೆ ನಮ್ಗೆ ಯಾವ ಪ್ರಾಕ್ಟೀಸ್ ಮಾಡಿಸಿದ್ರು ರಿವೈಸ್ ಆಗಲಿಕ್ಕೆ? ಆತ್ಮದಲ್ಲಿ ರಿವೈಸ್ ಆಗಲಿಕ್ಕೆ ನಮಗೆಲ್ಲ ಸ್ಪೆಷಲ್ ಪ್ರಾಕ್ಟೀಸ್ ಮಾಡಿಸಿದ್ರಲ್ಲ. ಆತ್ಮ ಸ್ವರೂಪ ಜ್ಯೋತಿ ಸ್ವರೂಪ, ನನ್ನ ರೂಪ ಜ್ಯೋತಿ ಸ್ವರೂಪ, ಆತ್ಮ ರೂಪ ಜ್ಯೋತಿ ಸ್ವರೂಪ, ಆತ್ಮ 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 ಜ್ಯೋತಿ 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 ಜ್ಯೋತಿ. ಭಾರಿ 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 ಭಾರಿ. ಅದನ್ನ 10 ನಿಮಿಷ ಹಾಕೊಂಡು ಕುಂತು ಬಿಟ್ರೆ ಏಕದಮ್ ದೇಹ ಮರಿತೀವೋ ಇಲ್ಲ, ಆತ್ಮಸ್ವರೂಪದಲ್ಲೇ ಇರ್ತೀವೋ ಇಲ್ಲ. ಇದು ವಿಧಿ, ಇದು ವಿಧಿ. ಬಾರಿ 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 ರಿವೈಸ್ ಮಾಡೋದ್ರಿಂದ ರಿಯಲೈಸ್ ಆಗ್ತದೆ. ರಿವೈಸ್ ಇದು ವಿಧಿ. रिवाइज करते नहीं हो तो रियलाइज भी कम है. सुना बहुत अच्छा, लेकिन चलते चलते रिवाइज होनी चाहिए. ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿ, ಜ್ಞಾನದ ಪಾಯಿಂಟ್ಸ್, ಸ್ವಮಾನ. ಯಾಕೆ 21 ಬಾರಿ ಬರೀರಿ ಬರೀರಿ ಅಂತ ಅನ್ನೋದು? ರಿವೈಸ್. ಜೈಸೆ ದುನಿಯಾ ವಾಲೆ ಕೇತೆ ಹೇ ಕರ್ಮ ಹಿ ಯೋಗ ಹೈ. ಜಗತ್ತಿನವ್ರು ಏನು ಹೇಳ್ತಾರೆ ಹೇಳಿ ಕರ್ಮದ ಬಗ್ಗೆ? ಕಾಯಕವೇ ಕೈಲಾಸ ಅಂತಾರೆ, कर्मने योग अंतर. कर्म और योग अलग नहीं मानते, कर्म ही योग मानते हैं. कर्म से योग लगाना इसी को ही कर्म योग समझते हैं. लेकिन कर्म और योग दोनों का बैलेंस चाहिए. कर्म ಮಾಡೋದೇ ಯೋಗ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು.
ಕಾಯಕನೇ ಕೈಲಾಸ, ಬಿಸಿ ಬಿಸಿ ಬಿಸಿ. ಇಲ್ರಿ ನಮ್ದು ಎಲ್ಲ ನಾವು ಕರ್ಮಯೋಗಿಗಳು ಅಂತಾರೆ. ಬಾಬಾ ಏನು ಹೇಳ್ತಾರೆ, ಕರ್ಮ ಮತ್ತು ಯೋಗ ಎರಡು ಸಮತೋಲನದಲ್ಲಿ ಇರಬೇಕು, ಬ್ಯಾಲೆನ್ಸಲ್ಲಿ. कर्म में बीज रहना, कर्म में बिजी रहना योग नहीं. ನಾವು ಕರ್ಮಯೋಗಿಗಳಂತಾರಲ್ಲ, ಕರ್ಮದಲ್ಲಿ ಬಿಸಿ ಇದ್ದರೆ ಯೋಗ ಅಲ್ಲ. कर्म करते योग का अनुभव होना चाहिए. कर्म में बिजी हो जाते तो कर्म ही श्रेष्ठ हो जाता है, योग किनारे हो जाता है. चलते चलते यही कर्म में बिजी हो जाते तो कर्म ही ಶ್ರೇಷ್ಠ हो जाता. ನಾವು ಕೆಲಸ 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 ಕೆಲಸದಲ್ಲೇ ಬಿಜಿ 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 ಬಿಜಿ, ಅವರಿಗೆ ಕೆಲಸನೇ ಶ್ರೇಷ್ಠವಾಗಿ ಕಾಣ್ತದೆ. ಬಾಬಾ ಹೇಳೋದೇನು, ಕರ್ಮ ಮಾಡ್ತಾ ಇದ್ರು ಯೋಗ ಇರಲಿ, ಅದೆರಡರಲ್ಲಿಯೂ ಬ್ಯಾಲೆನ್ಸ್ ಇರಲಿ. ಅಷ್ಟೊತ್ತಿಗೆ ಯೋಗ ಕಿನಾರೆ ಹೋ ಜಾತೆ, कर्म ही श्रेष्ठ हो जाता और पालिಗೆ. चलते चलते ही अलबेलापन आता. तो कर्म में योग का अनुभव होना, इसको कहा जाता है कर्म योगी. ಕರ್ಮದಲ್ಲಿ ಯೋಗದ ಅನುಭೂತಿ ಇದ್ದಂದ್ರೆ ಅವರು ಕರ್ಮಯೋಗಿಗಳು. ಮೂಲ ಬಾತ್ ಏನಾಯ್ತು ಅಷ್ಟಿಗೆ, ಅನುಭವಿ ಸ್ವರೂಪ್. ಬಾಬಾ ರಿವೈಸ್ ಅಂತಂದ್ರು. ರಿವೈಸ್ ಅಂತ ಒಂದು ಕಡೆ ಕೂತ್ಕೊಂಡು ರಿವೈಸ್ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡೋದು ಬೇಡವಾ? ಕೆಲಸ ಮಾಡ್ತಾ ಇದ್ದಾಗ್ಲೂ ಅನುಭವಿ ಸ್ವರೂಪ ಆಗಿರಲ್ಲ, ಕೆಲಸ ಮಾಡ್ತಾ ಇದ್ದಾಗ್ಲೂ ಯೋಗ ಇರಲಿ ಅಲ್ಲ. ಅದನ್ನು ಇದನ್ನು ವಿಧಿ, ಕರ್ಮ ಮಾಡ್ತಾ ಇದ್ದಾಗ್ಲೂ ವಿಧಿ ಹೇಳ್ಕೊಟ್ರು ಬಾಬಾ. ಇನ್ನು ಯೋಗ ರಿವೈಸ್ ಮಾಡೋದು ಒಂದು ವಿಧಿ. ಏಕೇಕ ಗುಣಕ್ಕೆ ಅನುಭವ ಮೇ ಖೋ ಜಾವೋ, ಶಕ್ತಿ ಸ್ವರೂಪ ಬಂಜಾವು. ಒಂದೊಂದು ಗುಣದ ಅನುಭೂತಿಯಲ್ಲಿ ಮುಳುಗಿರಿ, ಶಕ್ತಿ ಸ್ವರೂಪರಾಗಿರಿ. ಆಪಕ್ಕೆ ಸ್ವರೂಪ ಸೇ ಶಕ್ತಿಯ ದಿಖಾಯಿ ದೇ. ನಮ್ಮ ಸ್ವರೂಪದಿಂದ ಶಕ್ತಿ ಕಂಡು ಬರಲಿ. ಕಭಿ ಅಭಿ ಭಿ ದೇಖೋ, अगर कोई में कोई विशेष शक्ति होती है तो उसके लिए कहते हो ये बहुत सहनशील स्वरूप है. ಕೆಲವರ್ತ ಸಹನ ಶಕ್ತಿ ಇದೆ ಅಂತ ತಿಳ್ಕೋಣ, ಜನ ಅಂತಾರೆ ಏನು ಸಹನಶೀಲ ಸ್ವರೂಪ ಇರುವರು ಅಲ್ವಾ. ಇಸ್ಮೆ ಸಮಾನಕ್ಕೆ ಶಕ್ತಿ ಬಹುತ್ ದಿಕ್ಕಾಯ್ತು. ಏನಿದ್ರು ಹೊಂದ್ಕೊಂಡು ಹೋಗ್ತಾರೆ, ಹೊಂದ್ಕೊಂಡು ಹೋಗೋ ಶಕ್ತಿ. ನಂತರ ಸಹನ ಶಕ್ತಿ ಇದು ಕಾಣ್ತದೆ, ಸ್ವರೂಪದಲ್ಲಿ ಬಂದಾಗ ಕಾಣ್ತದೆ, ಸ್ವರೂಪ ಕಾಣ್ತದೆ, ಸಂಸ್ಕಾರ ಕಾಣ್ತದೆ. छिप नहीं सकते. तो कोई में दिखाई देती है, कोई में नहीं, और कभी दिखाई देती है, कभी नहीं होती. तो ಅಟೆನ್ಷನ್ ಕಮ್ ಹುವಾನ. ಕೆಲವೊಮ್ಮೆ ಕಾಣ್ತದೆ, ಕೆಲವೊಮ್ಮೆ ಕಾಣಂಗಿಲ್ಲ, ಕೆಲವರಲ್ಲಿ ಕಾಣ್ತದೆ, ಕೆಲವರಲ್ಲಿ ಕಾಣಂಗಿಲ್ಲ ಅಂದರೆ ಅಟೆನ್ಷನ್ ಕಡಿಮೆ ಇದೆ ಅಂತ ಅರ್ಥ. ತೋ ಆದ್ದರಿಂದ ಕಂಕ್ಲೂಷನ್ ಏನು? कंक्लूजन ಏನೀಗ? हर शक्ति, हर गुण, हर ज्ञान के पॉइंट्स आपके स्वरूप में अनुभव करे, और वो तब होगा जब पहले स्वयं को अनुभव होगा. ಮೊದಲು ನಮ್ಗೆ ಅನುಭವ ಆಗಬೇಕು. ಪ್ರತಿ ಗುಣ, ಪ್ರತಿ ಶಕ್ತಿ, ಪ್ರತಿ ಜ್ಞಾನದ ಪಾಯಿಂಟ್ಸ್ ಮೊದಲು ನಮಗೆ ಅನುಭವ ಆಗಬೇಕು. अगर स्वयं अनुभवी होगा तो दूसरे को उससे स्वतः ही ಅನುಭವ ಹೋಗ. ನಾನು ಅನುಭವಿ ಆದರೆ ನನ್ನಿಂದ ಬೇರೆಯವರಿಗೆ ಸಹಜ ಸ್ವತಃವಾಗಿ ಅನುಭವ ಆಗ್ತದೆ. ಜब ಅನುಭವ करते हो तो कितनी खुशी होती है. अनुभव आದಾಗ ಎಷ್ಟು ಖುಷಿ ಆಗ್ತದೆ. एक सेकंड भी अगर किसी गुण व शक्ति का अनुभव होता है तो कितनी खुशी बढ़ जाती है. ಒಂದು ಸೆಕೆಂಡ್ ಯಾವ್ದಾದ್ರು ಒಂದು ಗುಣ ಅಥವಾ ಶಕ್ತಿಯ ಒಳ್ಳೆ ಅನುಭವದಲ್ಲಿ ಕೂತ್ಕೊಂಡಿದ್ದೀನಿ, ಮುಳುಗಿ ಬಿಟ್ಟಿನಿ, ಎಷ್ಟು ಖುಷಿ ಆಗ್ತದೆ. ಖುಷಿ बढ़ जाती है. जब सदा अनुभवी स्वरूप होंगे तो ಒಂದು ಕ್ಷಣ ಅನುಭವ ಆದಾಗನೇ ಎಷ್ಟು ಖುಷಿ ಆಗ್ತದೆ. ಸದಾ ಅನುಭವಿ ಸ್ವರೂಪ ಆದರೆ ಏನಾಗ್ಬೋದು? ಏಕ್ ಸೆಕೆಂಡ್ ಒಂದು ಗುಣದ್ದು ಶಕ್ತಿದ ಅನುಭೂತಿ ಆಯ್ತಂದ್ರೆ ಎಷ್ಟು ಖುಷಿ ಪಡ್ ಜಾತಿ. ಸದಾ ಅನುಭವಿ ಸ್ವರೂಪ ಆದರೆ चेहरे पर खुशी की झलक, खुशी नसीब की झलक ಅನುಭವ ಹೋಗಿ ನಿಮ್ಮ ಮುಖದಲ್ಲೇ ಒಂದು ಹೊಳಪ ಬರ್ತದೆ, ಖುಷಿ ನಶೀಬಿನ ಹೊಳಪ ಬರ್ತದೆ. ಎಷ್ಟು ಖುಷಿಲಿರ್ತಾರಲ್ಲ ಇವರು, ಆಟೋಮೆಟಿಕಲಿ ಬೇರೆಯವರಿಗೆ ಅನುಭೂತಿ ಆಗ್ತದೋ ಇಲ್ಲ. ಮುಖ ತೋರಿಸಿರಿ ಬಾಬನಿಗೆ, ಮುಖ ತೋರಿಸ್ರಿ,
ಖುಷಿ ನಶೀಬಾತ್ಮ. ಮುಖದಲ್ಲಿ ಎಂತ ಒಂದು ನಗು ಎಷ್ಟು. ಅವ್ರು ನಮಗೆ ಮೈದಾನದಲ್ಲಿ ಲಾಫಿಂಗ್ ಕ್ಲಬ್ ಅಂತಂದ್ರು, ಅದು ಎಂತ ನಗು, ನಮ್ದು ನಗು ಏನು. ಬಾಬಾ ಅಂತಾರೆ ಖುಷಿ ನಶೀಬ್, ಖುಷಿ ಕಿ ಝಲಕ್ तो अनुभव को बढ़ाओ, अनुभव को बढ़ाओ. विधि तो स्पष्ट है ना? ವಿಧಿ ಸ್ಪಷ್ಟ ಆಯ್ತಾ? ಏನ್ ವಿಧಿ? ರಿವೈಸ್ ಮಾಡೋದು. ಕರ್ಮದಲ್ಲಿನೂ ಪ್ರಾಕ್ಟೀಸ್ ಇರ್ಬೇಕು, ರಿವೈಸ್ ಮಾಡಬೇಕು, ಮತ್ತೆ ಕರ್ಮದಲ್ಲಿನೂ ಪ್ರಾಕ್ಟೀಸ್ ಇರ್ಬೇಕು, ಸ್ವಯಂ ಅನುಭೂತಿಯಲ್ಲಿ ಮುಳುಗಬೇಕು, ಒಂದೊಂದು ಗುಣ ಒಂದೊಂದು ಶಕ್ತಿಯಲ್ಲಿ. अच्छा, सभी खुशी नसीब तो हो ही, लेकिन विशेष खुशी मनाने आए हो तो सबको खुशी मिली है, सबको खुशी मिली है ಅಲ್ವಾ. ಜನ ಎಲ್ಲ ಖುಷಿ ಬೇಕು, ನಗು ಬೇಕಂತ ಲಾಫಿಂಗ್ ಕ್ಲಬ್ಗೆ ಹೋಗ್ತಾರೆ, ಗಹಗಹಿಸಿ ನಗ್ತಾರೆ. ಆದರೆ ಎಲ್ಲಿದೆ ಖುಷಿ? ನಮ್ಮ ಖುಷಿ ನೋಡಿ ಎಷ್ಟು ಮುಖ, ಸದಾ ಖುಷಿ ಕಿ ಝಲಕ್, ಸದಾ ಚೇಹರೆ ಪರ್ ಖುಷಿ ಕಿ ಝಲಕ್. ಆ ಝಲಕ್ಕೇನು, ಆ ಫಲಕ್ಕೇನು, ಹೊಳಪು ಮತ್ತೆ ಹುರುಪು ಎಷ್ಟು ಮುಖದಲ್ಲಿ. अच्छा, सब आराम से रहे हुए हो ना? आराम है? हाँ. मन आराम में ही तो तन को आराम मिल ही जाता. ಬಾಬುನು ಒಬ್ಬ ಡಾಕ್ಟರ್. ಮನಸ್ಸು ಆರಾಮ ಆಯ್ತಂದ್ರೆ ಶರೀರಕ್ಕೂ ಸಹಿತ ಆರಾಮ ಸಿಗ್ತದೆ. ಏ ತೋ ಹೋನಾ ಹಿ ಹೈ, ಜಿತನಾ ಸ್ಥಾನ ಬಡಾಯಂಗೆ ಉತನಾ ಕಮ್ ಹೋನಾ ಹಿ ಹೈ. ಮಧುಬಂದಲ್ಲಿ ಆರಾಮಿದ್ದೀರಾ ಅಂತ ಭಾವ ಕೇಳೋದು. ಯಾಕೆಂದ್ರೆ ಜನ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತದೆ, ಎಲ್ಲರಿಗೂ ಚಲೋ ವ್ಯವಸ್ಥೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಅಷ್ಟೊತ್ತಿಗೆ ಕೇಳ್ತಾರೆ, ಸಂಖ್ಯೆ ವೃದ್ಧಿ ಆಗ್ತಾ ಉಂಟು, ಎಷ್ಟು ಇಲ್ಲಿ ವ್ಯವಸ್ಥೆ ಜಾಸ್ತಿ ಮಾಡಿದ್ರು ಕಡಿಮೆ ಆಗ್ತಾ ಇದೆ. ये भाभी है, उसको क्या करेंगे? और अच्छा है, रिहर्सल हो जाती. जहाँ बिठाओ, जैसे सुलाओ, इसकी रिहर्सल हो जाती है. ಪರವಾಗಿಲ್ಲ, ಜಾಗ ಸಿಕ್ಕಿಲ್ಲ ಅಂದರೆ. ಪಟ್ಪರ ಮಲಗಿದ್ದೀರಾ, ಪಟ್ಟಲ್ಲಿ ಮಲಗಿದ್ದೀರಾ, ಸೋಫಾದಲ್ಲಿ ಮಲಗಿದ್ದೀರಾ, ಮಂಚದಲ್ಲಿ ಮಲಗಿರಿ, ಎಲ್ಲಾರೇ ಇರಲಿ, ನೀವು ಬಾಬನಿಗೊಂದು ಮಾತು ಕೊಟ್ಟಿರಲ್ಲ, ಅದು ಕರೆಕ್ಟಾಗಿ ನಿಮ್ಮ ಜೀವನದಲ್ಲಿ ಇದೇನೋ ಇಲ್ಲೋ ಅಂತ ರಿವೈಸ್ ಮಾಡ್ದಂಗೆ ಆಯ್ತು. ಏನು ಮಾತು ಕೊಟ್ಟಿರಿ ಬಾಬನಿಗೆ? ಬಾಬಾ ಜಹಾ ಬಿಟ್ಟಾವೋ, ಜೈಸೆ ಸುಲಾವೋ, ಮತ್ತೆ ಜ್ಯೂಸು ಬಿ ಪಿಲಾವೋ, फल भी खिलाओ, रोटी भी खिलाओ ना खिलाओ, आपकी मर्जी बाबा. मैं सदा खुशी में रहती हूँ, आपके तख्त पर मैं हूँ. खुशी से गाते हो ना, तुम्ही संग काम हो, तुम्ही संग पीऊ, तुम्ही संग सदा रहूंगी ಅಂತ ಐಸೆ ನಾವೆಲ್ಲ ಹಾಡಾಡ್ತೀವಿ. ಸರಿ, ಇದು ರಿವೈಸ್ ಮಾಡ್ದಂಗಾಯ್ತು, ರಿಹರ್ಸಲ್ ಮಾಡ್ದಂಗಾಯ್ತು. ತೋ ಎಲ್ಲಿ ಮಕ್ಕಳಿಗೆ ಸಿಕ್ಕಿದೆ ನಿಮಗೆ? ಚಲೋ ಕೋಣೆ ಸಿಕ್ಕಿದೆನಾ? ಕಾಟ್ ಸಿಕ್ಕಿದೆನಾ? ಪಟ್ ಮೇ ಸೋನಾ ಅಚ್ಚಾ ಹೇ. ಅಯ್ಯೋ ಬಾಬಾ, ಕಾಟೆ ಸಿಕ್ಕಿಲ್ಲ, ನೆಲದಲ್ಲಿ ಮಕ್ಕೊಂಡಿವಿ, ಒಳ್ಳೇದಾಯ್ತು. ಪಟ್ರಾಜ ಬನ್ಗಯ್ಯನಾ? ಪಟ್ಟಲ್ಲಿ ಮಲಗಿದವರೆಲ್ಲ ಪಟ್ರಾಜ. शास्त्रों में तो पटरानी और पटराजा का बड़ा आगायन है. आप तो बहुत सहज बन गए. ಎಷ್ಟು ಸುಲಭದಲ್ಲಿ ನಾವು ಪಟ್ರಾಜ ಪಟ್ರಾಣಿ ಆದೆವು. कोई तकलीफ है? ಏನಾರು ಜಾಸ್ತಿ ಏನಾರು ಕಷ್ಟ ಆಯ್ತಾ? ಬಾಪ್ ದಾದಾ ಅವ್ರ ನಿಮಿತ್ತ ಆತ್ಮ ಸೋಚತಿ ತೋ ಯಹಿ ಹೇ. ನಿಮಿತ್ತರಿಗೋದೇ ಯೋಚನೆ. ಅಯ್ಯೋ, ಇಷ್ಟೆಲ್ಲ ಬಾಬನ ಮಕ್ಕಳು ಬಂದ್ಬಿಟ್ಟಾರ ಮನೆಗೆ, ಎಲ್ಲ ವ್ಯವಸ್ಥೆ ಸರಿ ಆಯ್ತೋ ಇಲ್ಲೋ. ಬಾಬನ ಯೋಚನೆ ಮಾಡ್ತಾರೆ, ನಿಮಿತ್ತರು ಯೋಚನೆ ಮಾಡ್ತಾರೆ. ಸಬ್ ಆರಾಮ್ಸೆ ರಹೆ, ಎಲ್ಲರಿಗೇನು ಯೋಚನೆ? ಬಾಬಾ ಮತ್ತೆ ನಿಮಿತ್ತರಿಗೆ ಎಲ್ಲರೂ ಆರಾಮವಾಗಿರ್ಬೇಕು. ಅಗರ್ ಜ್ಯಾದಾ ಸಂಖ್ಯಾ ಮೇ ಬಿ ಆರಾಮ್ ಲಗ್ತಾ ಹೈ ತೋ ಖುಷಿ ಕಿ ಬಾತ್ ಹೈ. ಜಾಸ್ತಿ ಸಂಖ್ಯೆ ಬಂದರೂ ಆರಾಮ ಇದೆ ಅಂತಂದರೆ ಖುಷಿಯ ಮಾತು. ಜहाँ भी रहे हुए हो वहाँ खुशी है ना, कोई तकलीफ नहीं है. ಅವ್ರು ಬುಲಾಯೆ, ಏನು ತೊಂದರೆ ಇಲ್ಲಲ್ಲ. ಹಂಗಾರೆ ಇನ್ನಷ್ಟು ಜನರನ್ನು ಕರೆಯೋಣವಾ? ಸಿರ್ಫ್ ಏಕ್ ಸೂಚನಾ ಚಲಿ ಜಾಯ್. ಆಯ್ತು, ಇನ್ನು ಬರೋರು ಬನ್ನಿ ಅಂತ ಏನಾರು ಒಂದು ಸೂಚನೆ ಕೊಟ್ಟು ಬಿಟ್ರೆ, ಜೋ ಆನಾ ಚಾಹೆ ವೋ ಆ ಜಾಯ್, ತೋ ಕ್ಯಾ ಕರ್ನ ಪಡೇಗಾ. ಈಗ ಇಷ್ಟೇ ಜನರನ್ನ ಕರ್ಕೊಂಬನ್ನಿ, ಅಷ್ಟೇ ಜನರನ್ನ ಕರ್ಕೊಂಬನ್ನಿ, ಹುಬ್ಳಿ ಜೋನು 3,000 ಅಷ್ಟೇ ಕರ್ಕೊಂಬರ್ಬೇಕಾ? ಇಲ್ಲ, ಬೇಕಾದಷ್ಟು ಜನರನ್ನ ಕರ್ಕೊಂಬನ್ನಿ ಅಂದ್ರೆ ಏನಾಗ್ಬೋದು? ಅಖಂಡ ತಪಸ್ಯಾ ಕರ್ನಿ ಪಡೆಗಿ ನಾ. ಖುಷಿ ಕಿ ಖುರಾಕ್ ಕಾವೋ, ಅಖಂಡ ಯೋಗ ಕರೋ,
ಫಿರ್ ತೋ ಸಭಿ ಆ ಸಕ್ತೆ ಹೇ. ಅಖಂಡ ಯೋಗ ಮಾಡಿ, ಖುಷಿಯ ಪೌಷ್ಟಿಕ ಆಹಾರವನ್ನು ತಗೊಳ್ಳಿ, ಚಂದ ಇರಿ, ಎಲ್ಲರೂ ಬರ್ಬೋದು. ಕರೆಂಗೆ ಕರೆಂಗೆ तक नहीं जाएंगे, भूख नहीं लगेगी, 7 दिन नहीं खाएंगे, 7 ದಿನ ತಿನ್ಲಿಕ್ಕೇನು ಸಿಗಂಗಿಲ್ಲ, ಖುಷಿಯಲ್ಲಿರ್ತೀರಾ, ಕರೆಯೋಣವ ಎಲ್ಲರನ್ನ. 7 दिन खाना नहीं मिलेगा, 7 ದಿನ ನಿಮ್ಗೆ ಊಟ ಸಿಗಂಗಿಲ್ಲ, ಓಕೆನಾ? ಬಾಪ್ ದಾದಾ ಐಸಾ ಹಟ್ ಕರಾನ ನಹಿ ಚಾತೆ. ಸಹಜ ಯೋಗಿ ಹೋನ ಹೇಳಿದೆ ಅಷ್ಟೇ. ನಾನೇನು ಈ ರೀತಿ ನಿಮಗೆ 7 ದಿನ ಊಟ ಬಿಟ್ಟು ಕೂತ್ಕೊಳ್ಳಿ ಅಂತ ನಾನೇನು ಹಠ ಮಾಡ್ಸಂಗಿಲ್ಲ ನಿಮಗೆ. ಹಠ ಯೋಗ ಅಲ್ಲ ಇದು. ನೀವೆಲ್ಲರೂ ಸಹಜ ಯೋಗಿಗಳು. ಮೊದಲೇ ಅಂದಾನೆ, ಅವನ ಸಾಥಿದ್ರೆ ಮುಷ್ಕಿಲ್ ನಹಿ, ಅವನ ಸಾಥಿದ್ರೆ ಎಲ್ಲನೂ ಸಹಜ, ಅವನ ಸಾಥಿದ್ರೆ ಮಾಯಾ ಪೇಪರ್ ಟೈಗರ್. ಮತ್ತೆ ಅಂತಾನೆ ಎಲ್ಲರೂ ಸಹಜ ಯೋಗಿಗಳಲ್ವಾ? ಎಸ್. ಏ ಪರಮಾತ್ಮ ಮಿಲನ್ ಕಮ್ ಭಾಗ್ಯ ನಹಿ. परमात्मा ने मिलन इदेन कड़िमे भाग्य अल्ल. ये परमात्मा मिलन का श्रेष्ठ भाग्य कोटों में कोई आप आत्माओं को ही मिलती है. परमात्मा मिलनದ ಭಾಗ್ಯ ನಾವು ಕೋಟಿ ಆತ್ಮಗಳಲ್ಲಿ ಕೆಲವರಿಗಷ್ಟೇ, ನಮ್ಮಂತವರಿಗಷ್ಟೇ ಸಿಗ್ತದೆ. अच्छा मिल लिया ना? भक्ति में तो जड़ चित्र मिलता है और यहाँ चैतन्य में बाप बच्चों से मिलते भी है, रूहान भी करते हो. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಜಡ ಚಿತ್ರ ನೋಡ್ಲಿಕ್ಕೆ ಹೋಗ್ತೀವಿ, ಇಲ್ಲಿ ಚೈತನ್ಯದಲ್ಲಿ ಬಾಬಾ ಮಕ್ಕಳ ಮಿಲನ, ಬಾಬಾ ಮಕ್ಕಳ ಜೊತೆಗೆ ರೂರಿಯಾಣ. ಆತ್ಮ ಪರಮಾತ್ಮ ಜೊತೆ ಮಾತಾಡ್ಬೋದು, ಪರಮಾತ್ಮ ಆತ್ಮಗಳ ಜೊತೆ ಮಾತಾಡ್ತಾನೆ. ಚೈತನ್ಯದಲ್ಲಿ ಮಿಲನ. तो ये भाग्य कोई कम है क्या? फिर भी आप सब लक्की हो. समय की गति बदलती जाती है. ಎಷ್ಟು ನೀವು ಲಕ್ಕಿಗಳಿದ್ದೀರಿ. ಸಮಯ ಚೇಂಜ್ ಆಗ್ತಾ ಇದೆ. ಇನ್ ಅಡ್ವಾನ್ಸ್ ಎಷ್ಟು ಬೇಗ ಬಂದ್ಬಿಟ್ಟೇವೆ ನಾವು ಬಾಬನ ಹತ್ರ. ಎಷ್ಟು ಲಕ್ಕಿ. ಅಭಿ ಫಿರ್ ಬಿ ಆರಾಮ್ ಸೆ ಬೈಠ್ ಕರ್ ಸುನ್ ರಹೆ ಹೋ. ಎಷ್ಟು ಆರಾಮವಾಗಿ, ಇನ್ನೂ ಎಷ್ಟು ಆರಾಮಾಗಿ ಕುಂತು ಮುರಳಿ ಕೇಳ್ತಾ ಇದ್ದೀವಿ. ಆಗೆ ಚಲ್ಕರ್ ವೃದ್ಧಿ ಹೋಗಿತ್ತು ಬದಲೆಗಾನ. ಫಿರ್ ಬಿ ಆಪ್ ಲಕ್ಕಿ ಹೋ. ಮುಂದಕ್ಕೆ ವೃದ್ಧಿ ಆಗ್ತಾ ಹೋದಂಗೆ ಈ ಕ್ಲಾಸ್ ಹಾಲಲ್ಲಿ ಮತ್ತೆ ಜನರಿಗೆ ಕೂತ್ಕೊಳ್ಳಿಕ್ಕೂ ಜಾಗ ಇರಂಗಿಲ್ಲ. ಏನು ಮಾಡ್ಬೇಕು ಅವಾಗ? ಮಧುಬನದಲ್ಲಿ ಹಾಲಲ್ಲಿ ಜಾಗನೇ ಇರಂಗಿಲ್ಲ. ಆದರೆ ನಾವು ಎಷ್ಟು ಲಕ್ಕಿಗಳು. क्योंकि टू लेट के समय पर नहीं आए हो. ನಾವು ಟೂ ಲೇಟ್ ಅಂತ ಬೋರ್ಡ್ ಹಾಕುವಾಗ ನಾವು ಬಂದಿಲ್ಲ. ಲೇಟ್ಗೆ ಟೈಮ್ ಪರ್ ಆಯೇ ಹೋ. ಯಾವ ಬೋರ್ಡ್ ಹಾಕಿದೆ? ನಾವು ಬರುವಾಗ ಲೇಟ್ ಅಂತ ಬೋರ್ಡ್ ಹಾಕಿದೆ, ಟೂ ಲೇಟ್ ಅಂತ ಹಾಕಿಲ್ಲ. ಫುಲ್ ಅಂತ ಹಾಕಿದೆ, ಹೌಸ್ಫುಲ್ ಅಂತ ಹಾಕಿಲ್ಲ ಅಲ್ವಾ? ಸಬ್ ಖುಷಿ ಹೋ. ಎಲ್ಲರೂ ಖುಷಿಯಲ್ಲಿದ್ದೀರಾ? ಖುಷಿಯಾ? मुखने तोरिसಬೇಕಾ ಆ ಖುಷಿ की झलक? अच्छा, चारों ओर के सर्वश्रेष्ठ भाग्य विदाता के भाग्यवान आत्माओं को सदा मंजीत जगत जीत के निश्चय और नशे में रहने वाले, सदा हर गुण हर शक्ति हर ज्ञान के अनुभवी आत्माएं, सदा बाप को साथ रखने वाले कंबाइंड स्वरूप आत्माएं, सदा श्रेष्ठ भाग्य के लकीर को सहज श्रेष्ठ बनाने वाले, ऐसे अति समीप और अति श्रेष्ठ आत्माओं को बाप दादा का याद प्यार और ನಮಸ್ತೆ. ಬಾಬಾ ತಿಳಿಸ್ತಾರೆ, 4 ಕಡೆಯ ಸರ್ವಶ್ರೇಷ್ಠ ಭಾಗ್ಯ ವಿಧಾತನ ಭಾಗ್ಯವಾನ್ ಆತ್ಮಗಳಿಗೆ ಸದಾ ಮಂಜೀತ್ ಜಗಜ್ಜೀತಿನಲ್ಲಿ ನಿಶ್ಚಯ ಮತ್ತು ನಶೆಯಲ್ಲಿರುವಂಥವರಿಗೆ, ಸದಾ ಪ್ರತಿಗುಣ ಪ್ರತಿಶಕ್ತಿ ಪ್ರತಿಜ್ಞಾನದ ಅನುಭವಿ ಆತ್ಮಗಳಿಗೆ, ಸದಾ ತಂದೆಯ ಜೊತೆಗೆ ಕಂಬೈಂಡ್ ಸ್ವರೂಪದ ಆತ್ಮಗಳಿಗೆ, ಸದಾ ಶ್ರೇಷ್ಠ ಭಾಗ್ಯದ ಗೆರೆಯನ್ನು ಸಹಜ ಶ್ರೇಷ್ಠವಾಗಿ ರೂಪಿಸಿಕೊಂಡಿರುವಂಥವರಿಗೆ, ಅಂತಹ ಅತಿ ಸಮೀಪ ಮಕ್ಕಳು ಶ್ರೇಷ್ಠ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ. ಇವತ್ತಿನ ವರದಾನ, वाणी और मनसा दोनों से एक साथ सेवा करने वाले सहज सफलता मूर्त भव. ಮಾತು ಮತ್ತೆ ಮನಸ್ಸು ಎರಡರಿಂದ ಒಟ್ಟಿಗೆ ಸೇವೆ ಮಾಡುವ
ಮಾತು ಮತ್ತೆ ಮನಸ್ಸು, ವಾಣಿ ಅವ್ರ ಮನಸ್ಸ ಎರಡನ್ನು ಒಟ್ಟೊಟ್ಟಿಗೆ ಸೇವೆ ಮಾಡುವ ಸಹಜ ಸಫಲತಾ ಮೂರ್ತಿ ಆಗಿರಿ. ಸಹಜ ಸಫಲತಾ ಮೂರ್ತಿ ಆಗಿರಿ ಅಂದರೆ ವಾಚದ ಜೊತೆ ಜೊತೆಗೆ ಸಂಕಲ್ಪ ಶಕ್ತಿಯ ಮೂಲಕ ಸೇವೆ ಮಾಡಬೇಕು. ಇದು ಪವರ್ಫುಲ್ ಅಂತಿಮ ಸೇವಾ ಹೇ. ವಾಚದ ಜೊತೆ ಜೊತೆಗೆ ಸಂಕಲ್ಪ ಸೇವೆ ಪವರ್ಫುಲ್ ಅಂತಿಮ ಸೇವಾ. ಯಾವಾಗ ಮನಸಾ ಸೇವಾ ಮತ್ತು ವಾಣಿಯ ಸೇವಾ ಎರಡು ಕಂಬೈನ್ಡ್ ರೂಪದಲ್ಲಿ ಇರ್ತದೆ, ಆಗ ಸಹಜ ಸಫಲತೆ ಪ್ರಾಪ್ತಿಯಾಗ್ತದೆ. ದುಗುನಿ ರಿಸಲ್ಟ್ ನಿಕ್ಲೇಗಿ, ದುಪ್ಪಟ್ಟು ಫಲಿತಾಂಶ ಬರ್ತದೆ. ಮಾತಿನ ಸೇವೆ ಮಾಡುವವರು ಸ್ವಲ್ಪ ತೋಡೆ ಹೋತೆ, ಬಾಕಿ रेख देख करने वाले दूसरे कार्यों में जो रहते हैं उन्हें मनसा सेवा करनी है. ವಾಣಿ ಸೇವೆ ಮಾಡೋರು ಕೆಲವರೇ ಇರ್ತಾರೆ, ಕೆಲವ್ರು ನೋಡ್ಕೊಳ್ಳೋರು ಇರ್ತಾರೆ, ಅನ್ಯ ಕೆಲಸ ಮಾಡೋರು ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ. ಅವ್ರದ್ದು ಮನಸ ಸೇವೆ ಬೇಕು. ಇದರಿಂದ ವಾಯುಮಂಡಲ ಯೋಗಯುಕ್ತ ಆಗ್ತದೆ. ಬರೀ ವಾಚಾ ಸೇವೆ ಮಾಡೋರು ಅಷ್ಟೇ ಮನಸ ಸೇವೆ ಅಲ್ಲ. ಕಸ ಗುಡಿಸೋರು, ಬೇರೆ ಬೇರೆ ಕೆಲಸ ಮಾಡೋರು, ಅಡುಗೆ ಮನೆಯಲ್ಲಿ ಕೆಲಸ ಮಾಡೋ ಅವರು ಯೋಗ ಮಾಡ್ತಾ ಇರ್ಬೇಕು, ಮನಸ ಸೇವಾ ನಡೀತಾ ಇರ್ಬೇಕು. ಆವಾಗ ವಾಯುಮಂಡಲ ಏನಾಗ್ತದೆ? ಪವರ್ಫುಲ್ ಆಗ್ತದೆ. ಪ್ರತಿಯೊಬ್ಬರು ತಿಳ್ಕೋಬೇಕು, ಮುझे ಸೇವಾ करनी है. वातावरण भी पावरफुल होगा और सेवा भी डबल हो जाएगी. ಗೊತ್ತಾಯ್ತಾ? ವಾತಾವರಣನೂ ಪವರ್ಫುಲ್ ಆಗ್ತದೆ, ಸೇವೆನೂ ಡಬಲ್ ಆಗ್ತದೆ. ವಾಚಾ ಸೇವೆ ಮಾಡೋರು ಮನಸ ಸೇವೆ ಮಾಡಬೇಕು, ಉಳಿದ ಸೇವೆ ಮಾಡೋರು ಸಹಿತ ಮನಸ ಸೇವೆ ಮಾಡಬೇಕು. ಆಗ ವಾಯುಮಂಡಲ ಪವರ್ಫುಲ್ ಆಗ್ತದೆ, ಸೇವೆನೂ ಡಬಲ್ ಆಗ್ತದೆ. ಇವತ್ತಿನ ಸ್ಲೋಗನ್, ಸದಾ ಏಕರಸ ಸ್ಥಿತಿ के आसन पर विराजमान रहो तो अचल अडोल रहेंगे. ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ವಿರಾಜಮಾನ ಇರಿ, ಆಗ ಅಚಲ ಅಡೋಲ ಇರ್ತೀವಿ. ಏಕರಸ ಸ್ಥಿತಿಯ ಆಸನದಲ್ಲಿ ವಿರಾಜಮಾನ ಇರಿ, ಆವಾಗ ಅಚಲ ಅಡೋಲ ಇರ್ತೀವಿ. ಇವತ್ತಿನ ಸ್ವಮಾನ, ನಾನಾತ್ಮ ಮರ್ಯಾದಾ ಪುರುಷೋತ್ತಮ. ನಾನಾತ್ಮ ಮರ್ಯಾದಾ ಪುರುಷೋತ್ತಮ. ಅಚ್ಚಾ, ಓಂ ಶಾಂತಿ. इशारों में बुला रहा मुझे, कोई बेहद से इशारों में बुला रहा मुझे. जैसे जन्नत की बहारों में बुला रहा मुझे, इशारों में बुला रहा मुझे. रहा मुझे, बड़ी
कैसे जन्नत की बहार में बुला रहा मुझे कोई बेहद से इशारों में बुला रहा मुझे कोई बेहद से इशारों में बुला रहा मुझे ओम शांति, ओम शांति, ओम शांति।